ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವಂಥ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೀತಿಯ ದೇವರ ಮಕ್ಕಳೇ, ಈ ವಾರದ ಪ್ರಥಮ ದಿನದ ಆರಾಧನಾ ಕೂಟದಲ್ಲಿ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಟಿ ವಿ ಮೂಲಕವಾಗಿ ಹಾಗೆ ಆನ್ಲೈನ್ ಮೂಲಕವಾಗಿ ಕೂಡ ಆರಾಧನೆ ಕೂಟದಲ್ಲಿ ಭಾಗವಹಿಸಿರುವಂಥ ಪ್ರತಿಯೊಬ್ಬವರನ್ನು ಕರ್ತನು ಈ ದಿನದಲ್ಲಿ ಆಶೀರ್ವಾದ ಮಾಡಲಿ. ಕಳೆದ ವಾರವಿಡೀ ಅದ್ಭುತವಾಗಿ ನಮ್ಮನ್ನು ನಡೆಸಿದಂಥ ಕರ್ತನು ನಮ್ಮ ಸಂಗಡ ಇರುವಂಥ ಕರ್ತನಾಗಿದ್ದಾನೆ. ನಮಗೋಸ್ಕರ ಅದ್ಭುತಗಳನ್ನು ಮಾಡುವಂಥ ಕರ್ತನಾಗಿದ್ದಾನೆ. ಕೈ ಹಿಡಿದು ನಡೆಸಿದಂಥ ಕರ್ತನಾಗಿದ್ದಾನೆ. ಹೌದು, ಆ ನಮ್ಮ ಕರ್ತನನ, ನಮ್ಮ ರಕ್ಷಕನಾಗಿರುವ, ನಮ್ಮ ಉದ್ಧಾರಕನಾಗಿರುವ, ನಮ್ಮನ್ನು ಪ್ರೀತಿಸುವಂಥ ಪ್ರೀತಿ ಸ್ವರೂಪನಾಗಿರುವ ದೇವರನ್ನ ಈ ದಿನದಲ್ಲಿ ನಾವು ಆರಾಧಿಸೋಣ. ಹಾಡುತ್ತಾ, ಹೌದು, ಸ್ತುತಿಸುತ್ತಾ, ಪ್ರಾರ್ಥಿಸುತ್ತಾ ನಮ್ಮ ಕರ್ತನನ್ನು ಆರಾಧಿಸೋಣ. ಹಾಗೆ ಕರ್ತನ ವಾಕ್ಯದ ಮೂಲಕ ಕೂಡ ನಾವು ಬಲ ಹೊಂದಿಕೊಳ್ಳುವಂತೆ ಪ್ರಾರ್ಥಿಸೋಣ. ಹಾಗೆ ಲೋಕದಾದ್ಯಂತ ನಡೆಯುತ್ತಾ ಎಲ್ಲ ಆರಾಧನಾ ಕೂಟಗಳ ಆಶೀರ್ವಾದಕ್ಕಾಗಿ ಕೂಡ ನಾವು ಪ್ರಾರ್ಥಿಸುವಂಥವರಾಗಿರೋಣ. ಪ್ರಾರ್ಥನೆಯೊಂದಿಗೆ ಈ ಆರಾಧನಾ ಕೂಟವನ್ನು ನಾವು ಪ್ರಾರಂಭಿಸೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ಜೀವವುಳ್ಳಂಥ ದೇವರೇ, ನಮ್ಮ ರಕ್ಷಕನಾಗಿರುವ ಉದ್ಧಾರಕನಾಗಿರುವ ದೇವರೇ, ಯೇಸು ಸ್ವಾಮಿ, ಈ ಒಳ್ಳೆಯ ದಿನಕ್ಕಾಗಿ, ಈ ವಾರದ ಪ್ರಥಮ ದಿನಕ್ಕಾಗಿ ಅಪ್ಪ ನಾವು ನಿನಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ನೂತನ ವಾರವನ್ನು ನಮಗೆ ನೀನು ಕೊಟ್ಟಿರುವುದರಿಂದ ನಾವು ನಿನಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ಮತ್ತೊಮ್ಮೆ ನಿನ್ನ ಪಾದಗಳ ಬಳಿಗೆ ನಿನ್ನನ್ನು ಆರಾಧಿಸುವಂತೆ ಸೇರಿ ಬರುವಂತೆ ಸಹಾಯ ಮಾಡಿದ್ದಿ. ನೀನು ಕರೆದುಕೊಂಡು ಬಂದಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು ಅಪ್ಪ, ವಿಶೇಷವಾಗಿ ಟಿ ವಿ ಮೂಲಕ ಆನ್ಲೈನ್ ಮೂಲಕ ಭಾಗಿಸ್ತಿರುವಂಥ ಪ್ರತಿಯೊಬ್ಬ ನಿನ್ನ ಮಕ್ಕಳನ್ನು ನಿನ್ನ ಆಶೀರ್ವಾದ ಮಾಡಪ್ಪ. ನಿನ್ನ ಪವಿತ್ರ ಆತ್ಮನಿಂದ ತುಂಬಿಸು, ಅವರ ಅವಶ್ಯಕತೆಗಳನ್ನು ಪೂರೈಸು, ಅವರ ಕಣ್ಣೀರನ್ನು ಒರೆಸು ಅಪ್ಪ. ನಿನ್ನ ಪವಿತ್ರಾತ್ಮನಿಂದ ಅವರನ್ನು ತುಂಬಿಸಿ ಆನಂದದಿಂದ ನಿನ್ನನ್ನು ಆರಾಧಿಸಲಿಕ್ಕೆ ಸಹಾಯ ಮಾಡು. ಲೋಕದಾದ್ಯಂತ ನಡೀತಿರುವಂಥ ಎಲ್ಲ ಆರಾಧನಾ ಕೂಟಗಳನ್ನು ಆಶೀರ್ವಾದ ಮಾಡು. ದೇವ ಜನರನ್ನು ಆಶೀರ್ವಾದ ಮಾಡು. ಇವತ್ತು ಅನೇಕರು ದೇವರ ಕಡೆಗೆ ಬರುವ ಹಾಗೆ ಸಹಾಯ ಮಾಡು. ಹಾಗೆ ಕರ್ತನೆ, ಇವತ್ತು ಲಕ್ಷಾಂತರ ಕೋಟ್ಯಂತರ ಜನರು ನಿನ್ನ ಕಡೆಗೆ ತಿರುಗಿಕೊಳ್ಳುವ ಹಾಗೆ ಸಹಾಯ ಮಾಡು. ಹಾಗೆ ಮುಂದಿನ ಭಾಗದಲ್ಲಿ ನಮ್ಮನ್ನು ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಆರಾಧನಾ ತಂಡವನ್ನು ಕೂಡ ನಿನ್ನ ಆಶೀರ್ವಾದ ಮಾಡು. ಆಡಲು, ಸ್ತುತಿಸಲು, ಪ್ರಾರ್ಥಿಸಲು, ವಾಕ್ಯ ಕೇಳಿ ಬಲ ಹೊಂದಿಕೊಳ್ಳಲು ನಮಗೆ ಕೃಪೆ ಕೊಡಬೇಕೆಂಬುದಾಗಿ ಮತ್ತೊಮ್ಮೆ ಪ್ರಾರ್ಥಿಸುತ್ತಾ ಎಲ್ಲ ಘನಮಾನ ಮಹಿಮೆಯನ್ನು ನಿನಗೆ ಅರ್ಪಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆಯೇ, ಆಮೇನ್, ಆಮೇನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಕೆಲವು ಗೀತೆಗಳನ್ನು ಹಾಡುತ್ತಾ ನಮ್ಮ ಕರ್ತನ ನಾಮವನ್ನು ಆರಾಧಿಸುವಂಥವರಾಗಿರೋಣ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿತ್ಯವೂ ಆರಾಧಿಸುವೆ ಬಗ್ಗೆ ಹಾಡುತ್ತಾ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ರಾಜನೇ ನಿನ್ನ ಆರಾಧಿಸುವೆನು, ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೆ
ನಿನ್ನನ್ನೇ ಆರಾಧಿಸುವೆ, ಪಾಪದಿಂದ ಬಿಡಿಸಿರುವೆ, ನಿನ್ನನ್ನೇ ಆರಾಧಿಸುವೆ, ಪರಿಶುದ್ಧ ಮಾಡಿರುವೆ, ನಿನ್ನನ್ನೇ ಆರಾಧಿಸುವೆ, ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕದ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ, ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ, ಇಕ್ಕಟ್ಟಲ್ಲಿ ಸಹಾಯಕನೇ ನಿನ್ನನ್ನೇ ಆರಾಧಿಸುವೆ, ಕಷ್ಟದಲ್ಲಿ ವಿಮೋಚಕನೇ ನಿನ್ನನ್ನೇ ಆರಾಧಿಸುವೆ, ಇಕ್ಕಟ್ಟಲ್ಲಿ ಸಹಾಯಕನೇ ನಿನ್ನನ್ನೇ ಆರಾಧಿಸುವೆ, ಕಷ್ಟದಲ್ಲಿ ವಿಮೋಚಕನೇ ನಿನ್ನನ್ನೇ ಆರಾಧಿಸುವೆ, ನನ್ಬಾಳ ಜಯವು ನೀನೇ ನಿನ್ನನ್ನೇ ಆರಾಧಿಸುವೆ, ನನ್ಬಾಳ ಬಲವು ನೀನೇ ನಿನ್ನನ್ನೇ ಆರಾಧಿಸುವೆ, ನನ್ಬಾಳ ಜಯವು ನೀನೇ ನಿನ್ನನ್ನೇ ಆರಾಧಿಸುವೆ, ನನ್ಬಾಳ ಬಲವು ನೀನೇ ನಿನ್ನನ್ನೇ ಆರಾಧಿಸುವೆ, ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ, ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಹಾಲೆಲೂಯಾ, 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 ಹಾಲೆಲೂಯಾ. ಹೌದು, ನಮ್ಮ ಕರ್ತನು ಮಹಿಮೆಯ ಅರಸನಾಗಿದ್ದಾನೆ, ಇಕ್ಕಟ್ಟಿನಲ್ಲಿ ಸಹಾಯಕನಾಗಿದ್ದಾನೆ, ಬಲಹೀನ ವೇಳೆಯಲ್ಲಿ ನಮಗೆ ಬಲವನ್ನ ಕೊಡುವಂತ ಕರ್ತನಾಗಿದ್ದಾನೆ, ಅದ್ಭುತ ಸ್ವರೂಪನಾಗಿದ್ದಾನೆ. ಹಾಗಾಗಿ ನಮ್ಮ ಕರ್ತನನ್ನು ಕೊಂಡಾಡುವಂತವರಾಗಿರೋಣ. ಆತ ಯಾವಾಗಲೂ ನಮ್ಮ ಸಹಾಯಕನಾಗಿದ್ದಾನೆ. ಹೌದು, ಆತ ನಮಗೆ ನಮ್ಮನ್ನು ಹೋಗುವಾಗಲೂ ಬರುವಾಗಲೂ ಯಾವಾಗಲೂ ಕಾಪಾಡುವಾತನಾಗಿದ್ದಾನೆ. ಆಮೇನ್. ಹೌದು, ಹಾಗಾಗಿ ನಮ್ಮ ಕರ್ತನ ಕರಗಳಿಗೆ ಒಪ್ಪಿಸಿಕೊಟ್ಕೊಂಡು ಇನ್ನೊಂದು ಗೀತೆಯನ್ನು ಹಾಡುತ್ತಾ ಕರ್ತನನ್ನು ಕೊಂಡಾಡೋಣ. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು ಎಂಬಂತ ಗೀತೆಯನ್ನು ಹಾಡುತ್ತಾ ಕರ್ತನನ್ನು ಕೊಂಡಾಡೋಣ. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು, ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು, ಕಾಲು ಕದಲದೆ ಕಾಯುವನು ಕರ್ತನು ಎಂದಿಗೂ ನಿದ್ರಿಸನು, ಕಾಲು ಕದಲದೆ ಕಾಯುವನು ಕರ್ತನು ಎಂದಿಗೂ ನಿದ್ರಿಸನು, ತೂಕಡಿಸಿ ನಿದ್ರಿಸದೆ ನಮ್ಮನ್ನು ಕಾಯುವನು, ತೂಕಡಿಸಿ ನಿದ್ರಿಸದೆ ನಮ್ಮನ್ನು ಕಾಯುವನು, ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು, ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು, ಕರ್ತನು ನನ್ನ ಕಾಯುವನು ನನಗೆ ನೆರಳಾಗಿ ಬರುವನು, ಕರ್ತನು ನನ್ನ ಕಾಯುವನು ನನಗೆ ನೆರಳಾಗಿ ಬರುವನು, ಹಗಲಿನದು ഇരുളിನದು ನನ್ನನ್ನು ಕಾಯುವನು, ಹಗಲಿನದು ഇരുಳಿನದು ನನ್ನನ್ನು ಕಾಯುವನು, ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು, ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು, ಎಲ್ಲ ಕೇಳಿಗೂ ನನ್ನನ್ನು ಕರ್ತನು ಬಿಡಿಸಿ ಕಾಯುವನು, ಎಲ್ಲ ಕೇಳಿಗೂ ನನ್ನನ್ನು ಕರ್ತನು ಬಿಡಿಸಿ
ಕಾಯುವನು ನನ್ನ ಆತ್ಮವನು, ಅನುದಿನವೂ ಕಾಯುವನು ನನ್ನ ಆತ್ಮವನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಹೋಗುವಾಗಲೂ ಕಾಯುವನು, ಬರುತ್ತಿರುವಾಗಲೂ ಕಾಯುವನು. ಹೋಗುವಾಗಲೂ ಕಾಯುವನು, ಬರುತ್ತಿರುವಾಗಲೂ ಕಾಯುವನು. ಈ ದಿನವೂ ಅನುದಿನವೂ ಎಂದೆಂದು ಕಾಯುವನು. ಈ ದಿನವೂ ಅನುದಿನವೂ ಎಂದೆಂದು ಕಾಯುವನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೌದು, ನಾವು ಹೋಗುವಾಗಲೂ ಬರುವಾಗಲೂ ಸದಾ ಕಾಲ ನಮ್ಮನ್ನು ಕಾಯುವವನು, ಎಲ್ಲ ಕೇಡಿನಿಂದ ನಮ್ಮನ್ನು ತಪ್ಪಿಸಿ ಕಾಯುವವನು. ನಮ್ಮ ಕರ್ತನು ತೂಕಡಿಸದೆ ನಿದ್ರಿಸದೆ ನಮಗಾಗಿ ನಮ್ಮನ್ನು ಕಾಯುವವನಾಗಿ ನಮ್ಮ ಸಂಗಡ ಇರುವಂತ ನಮ್ಮ ಕರ್ತನಾಗಿದ್ದಾನೆ. ಹಾಗಾಗಿ ನಾವು ಇನ್ನೊಂದು ಗೀತೆಯನ್ನು ಹಾಡುತ್ತಾ ನಮ್ಮ ಕರ್ತನನ್ನು ನಾವು ಕೊಂಡಾಡೋಣ. ಒಂದು ಸುಂದರವಾದಂಥ ಹಿಂದಿ ಗೀತೆಯನ್ನು ಹಾಡುತ್ತಾ ನಮ್ಮ ಕರ್ತನನ್ನು ಆರಾಧಿಸೋಣ. ಆ ಗೀತೆ ಈ ಪ್ರಕಾರವಾಗಿ ಪ್ರಾರಂಭವಾಗ್ತದೆ. ಜೈ ಜೈ ನಾಮ್ ಯೇಸು ನಾಮ್ ಗಾವೋ ಮಾಯ್ ಸುಬಹ ಶಾಮ್. ಹೌದು, ಜಯ ಜಯ ಯೇಸುವಿನ ನಾಮಕ್ಕೆ. ಬೆಳಿಗ್ಗೆ ಅಥವಾ ಮುಂಜಾನೆ ಮತ್ತು ಸಂಜೆ ಯಾವಾಗಲೂ ನಾನು ಕರ್ತನಿಗೆ ಜಯವನ್ನು ಹಾಡುವೆನು ಎಂಬುದಾಗಿ. का सहारा पापियों का दोस्त है तो यीशु तुम्हें कितना प्यारा, शब्द ना कैसे बताओ। बलहीन का सहारा पापियों का दोस्त है तो यीशु तुम्हें कितना प्यारा, शब्द ना कैसे बताओ। जय जय नाम यीशु नाम गाओ मैं सुबह शाम। जय जय नाम यीशु नाम गाओ मैं सुबह शाम। जय जय नाम यीशु नाम गाओ मैं सुबह शाम। जय जय नाम यीशु नाम गाओ मैं सुबह शाम। तुझ में बना रहूं तो अमृत फल लाऊं मैं, गाओ तेरी जय सदा तो तुझसा बन जाऊं मैं। तुझ में बना रहूं तो अमृत फल लाऊं मैं, गाओ तेरी जय सदा तो तुझसा बन जाऊं मैं। जय जय नाम यीशु नाम गाओ मैं सुबह शाम। जय जय नाम यीशु नाम गाओ मैं सुबह शाम। जय जय नाम यीशु नाम गाओ मैं सुबह शाम। जय जय नाम यीशु नाम
ಹಾಲೆಲೂಯ, ಹಾಲೆಲೂಯ. ಹೌದು, ಬಲಹೀನತೆ ವೇಳೆಯಲ್ಲಿ ನಮಗೆ ಬಲವನ್ನು ಕೊಡುವಾಗ, ಹೌದು, ನಮ್ಮ ಕರ್ತನಿಗಾಗಿ ನಾವು ಫಲವನ್ನು ಕೊಡುವಂಥವರಾಗಿರೋಣ. ಹೌದು, ನಮ್ಮ ಕರ್ತನನ್ನ ನಾವು ಆರಾಧಿಸುವಂಥವರಾಗಿರೋಣ. ನಮ್ಮ ಕರ್ತನನ್ನ ನಾವು ಮಹಿಮೆ ಪಡಿಸುವಂಥವರಾಗಿರೋಣ. ಹೌದು, ಒಂದು ಸುಂದರವಾದ ಗೀತೆ ಈ ಪ್ರಕಾರ, ಅಪ್ಪ ನಾನು ನಿನ್ನ ಕಾಣುವೆ, ತಂದೆನ ನಿನ್ನ ಸ್ತುತಿಸುವೆ ಎಂಬಂತ ಈ ಆರಾಧನಾ ಗೀತೆಯನ್ನು ಹಾಡುತ್ತಾ ನಮ್ಮ ಕರ್ತನನ್ನ ನಾವು ಆರಾಧಿಸುವಂಥವರಾಗಿರೋಣ. ಅಪ್ಪ ನಾನು ನಿನ್ನ ಕಾಣುವೆ, ತಂದೆ ನಾನು ನಿನ್ನ ಸ್ತುತಿಸುವೆ. ಅಪ್ಪ ನಾನು ನಿನ್ನ ಕಾಣುವೆ, ತಂದೆ ನಾನು ನಿನ್ನ ಸ್ತುತಿಸುವೆ. ಅಪ್ಪ ನಾನು ನಿನ್ನ ಕಾಣುವೆ, ತಂದೆಯು ನೀನೇ, ತಾಯಿಯು ನೀನೇ, ತಂದೆಯು ನೀನೇ, ತಾಯಿಯು ನೀನೇ. ನಾನಿನ್ನ ಕಂದನಲ್ಲೋ, ನಾನಿನ್ನ ಕಂದನಲ್ಲೋ. ಅಪ್ಪ ನಾನಿನ್ನ ಕಾಣುವೆ, ತಂದೆ ನಾನಿನ್ನ ಸ್ತುತಿಸುವೆ. ಅಪ್ಪ ನಾನಿನ್ನ ಕಾಣುವೆ, ಮಾರ್ಗವು ನೀನೇ, ಸತ್ಯವು ನೀನೇ, ಮಾರ್ಗವು ನೀನೇ, ಸತ್ಯವು ನೀನೇ. ನೀ ನನ್ನ ಜೀವವಲ್ಲೋ, ನೀ ನನ್ನ ಜೀವವಲ್ಲೋ. ಅಪ್ಪ ನಾನಿನ್ನ ಕಾಣುವೆ, ತಂದೆ ನಾನಿನ್ನ ಸ್ತುತಿಸುವೆ. ಅಪ್ಪ ನಾನಿನ್ನ ಕಾಣುವೆ, ಒಳ್ಳೆ ಕುರುಬನು ನೀನಲ್ಲವೋ, ಒಳ್ಳೆ ಕುರುಬನು ನೀನಲ್ಲವೋ. ನಾನಿನ್ನ ಕುರಿಮರಿಯೋ, ನಾನಿನ್ನ ಕುರಿಮರಿಯೋ. ಅಪ್ಪ ನಾನಿನ್ನ ಕಾಣುವೆ, ತಂದೆ ನಾನಿನ್ನ ಸ್ತುತಿಸುವೆ. ಅಪ್ಪ ನಾನಿನ್ನ ಕಾಣುವೆ, ಜೀವ ಜಲದ ಬುಗ್ಗೆಯು ನೀನೇ, ಜೀವ ಜಲದ ಬುಗ್ಗೆಯು ನೀನೇ. ನಿನ್ನಲ್ಲಿ ದಾಹಗೊಂಡೆ, ನಿನ್ನಲ್ಲಿ ದಾಹಗೊಂಡೆ. ಅಪ್ಪ ನಾನಿನ್ನ ಕಾಣುವೆ, ತಂದೆ ನಾನಿನ್ನ ಸ್ತುತಿಸುವೆ. ಅಪ್ಪ ನಾನಿನ್ನ ಕಾಣುವೆ, ತಂದೆಯು ನೀನೇ, ತಾಯಿಯು ನೀನೇ, ತಂದೆಯು ನೀನೇ, ತಾಯಿಯು ನೀನೇ.
ಸತ್ಯವು ನೀನೇ, ಮಾರ್ಗವು ನೀನೇ, ಸತ್ಯವು ನೀನೇ, ನೀ ನನ್ನ ಜೀವವಲ್ಲೋ, ನೀ ನನ್ನ ಜೀವವಲ್ಲೋ, ಅಪ್ಪನ ನಿನ್ನ ಕಾಡುವೆ. Hallelujah, 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 hallelujah. Hallelujah, 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 hallelujah. ಯೆಹೋವ ನೀನೇ ಮಾಡಿದ ಸಹಾಯ, ನೆನೆದು ನಾನು ಸಲ್ಲಿಸುವೆ ಕೃತಜ್ಞತೆಯ. ಯೆಹೋವ ನೀನೇ ಮಾಡಿದ ಸಹಾಯ, ನೆನೆದು ನಾನು ಸಲ್ಲಿಸುವೆ ಕೃತಜ್ಞತೆಯ. ಎಲ್ಲ ಸಮಯದಲ್ಲೂ ಸರ್ವ ಸ್ಥಿತಿಗಳಲ್ಲೂ, ಎಲ್ಲ ಸಮಯದಲ್ಲೂ ಸರ್ವ ಸ್ಥಿತಿಗಳಲ್ಲೂ ಸಲಹಿದೇಸುವೆ ಕಾಪಾಡಿದಾತನೇ, ನಿನ್ನನ್ನೇ ಆರಾಧಿಸುವೆ. ಸಲಹಿದೇಸುವೆ ಕಾಪಾಡಿದಾತನೇ, ನಿನ್ನನ್ನೇ ಆರಾಧಿಸುವೆ. ಸಲಹಿದೇಸುವೆ ಕಾಪಾಡಿದಾತನೇ, ನಿನ್ನನ್ನೇ ಆರಾಧಿಸುವೆ. Hallelujah, hallelujah, ಹೌದು, ನಮ್ಮ ಕರ್ತನ ಕರಗಳಿಗೆ ಒಪ್ಪಿಸಿಕೊಳ್ಳೋಣ. ನಮ್ಮನ್ನ ಎಲ್ಲ ಸ್ಥಿತಿಗಳಲ್ಲಿ ಎಲ್ಲ ಸಮಯಗಳಲ್ಲಿ ಸಲಹಿದಂಥ ಯೇಸು, ಹೌದು ಕಾಪಾಡಿದಂಥ ಯೇಸು, ಆತನ ಉಪಕಾರಗಳಿಗಾಗಿ ನಾವು ಆತನಿಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಈ ಆರಾಧನಾ ಕೂಟವನ್ನು ಕರ್ತನ ಪರಿಶುದ್ಧ ಕರಗಳಿಗೆ ಒಪ್ಪಿಸಿಕೊಟ್ಕೊಂಡು ಮುಂದಿನ ಭಾಗದಲ್ಲಿ ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಿ ನಮಗೆ ವಾಕ್ಯಗಳನ್ನು ದಯಪಾಲಿಸುವುದಕ್ಕಾಗಿ ಕರ್ತನ ಕರಗಳಿಗೆ ಒಪ್ಪಿಸಿಕೊಟ್ಕೊಂಡು ಪ್ರಾರ್ಥನೆ ಮಾಡುವಾಗ ಇವತ್ತು ಸಾಮುವೇಲ್ ಪ್ರಾರ್ಥನೆ ಮಾಡಬೇಕು. ನಮ್ಮನ್ನು ಬಹಳಾಗಿ ಪ್ರೀತಿಸುವ ತಂದೆ ದೇವರೇ, ನಿಮ್ಮ ಸ್ತುತಿಸ್ತೇವೆ, ಸ್ತೋತ್ರ ಮಾಡ್ತೇವೆ ಕರ್ತನೇ. ಯೇಸುವೆ ಸ್ತೋತ್ರ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ದೇವರೇ. ಯೇಸುವೆ ಇಷ್ಟೊತ್ತು ನಿಮ್ಮನ್ನು ದೇವರೇ, ಇಷ್ಟು ಸಮಯ ದೇವರೇ ಯೇಸುವೆ ನಿಮ್ಮನ್ನು ಆರಾಧಿಸುವಂತೆ, ನಿಮ್ಮ ನಾಮವನ್ನು ಮಹಿಮೆ ಪಡಿಸುವಂತೆ ನೀವು ನಮಗೆ ಸಹಾಯ ಮಾಡಿರುವುದಕ್ಕಾಗಿ ಸ್ತೋತ್ರ ದೇವರೇ. ಯೇಸುವೆ ಸ್ತೋತ್ರ, ನಿಮ್ಮನ್ನು ಆರಾಧಿಸುವಂತೆ ನೀವು ಸಹಾಯ ಮಾಡಿರುವುದಕ್ಕಾಗಿ ಸ್ತೋತ್ರ ದೇವರೇ. ಯೇಸುವೆ ಮುಂದಿನ ಭಾಗದಲ್ಲಿ ಕೂಡ ಕರ್ತನ ದೇವರೇ ಯೇಸು ನೀವು ನಿಮ್ಮ ಸೇವಕರನ್ನು ಬಲಪಡಿಸಬೇಕಾಗಿ ಬೇಡಿಕೊಳ್ತೇವೆ ಕರ್ತನ ದೇವರೇ. ಯೇಸುವೆ ಸಂದೇಶದ ಮೂಲಕ ನಮ್ಮೊಂದಿಗೆ ನೀವು ಮಾತನಾಡುವುದಕ್ಕಾಗಿ ಸ್ತೋತ್ರ ದೇವರೇ. ಯೇಸುವೆ ಪ್ರತಿಯೊಬ್ಬರನ್ನು ನೀವು ಮುಟ್ಟಿ ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ ದೇವರೇ. ಯೇಸುವೆ ನಮ್ಮೊಂದಿಗೆ ನೀವು ಮಾತನಾಡುವುದಕ್ಕಾಗಿ ಸ್ತೋತ್ರ ದೇವರೇ. ಯೇಸು ಇವತ್ತು ಪ್ರತಿಯೊಬ್ಬರ ಜೀವನದಲ್ಲಿಯೂ ಒಂದು ದೊಡ್ಡ ಅದ್ಭುತ ನಡೆಯಬೇಕಾಗಿ ಬೇಡಿಕೊಳ್ತೇವೆ ಕರ್ತನೆ ದೇವರೇ. ಯೇಸುವೆ ನಿಮ್ಮ ಚಿತ್ತ ನೆರವೇರಲಿ ಕರ್ತನೆ ದೇವರೇ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯಾದ ದೇವರೇ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ.
ಮತ್ತೊಮ್ಮೆ ನಾವೆಲ್ಲರೂ ಒಟ್ಟಿಗೆ ಕರ್ತನನ್ನು ಆರಾಧಿಸುವಂತೆ, ಸ್ತುತಿಸುವಂತೆ, ಕೊಂಡಾಡುವಂತೆ ದೇವರು ನಮ್ಮೆಲ್ಲರಿಗೆ ಸಹಾಯ ಮಾಡಿದ್ದಾನೆ. ಆನ್ಲೈನ್ ಮೂಲಕ, ಟಿ ವಿ ಮೂಲಕ ಕೂಡ ಅನೇಕರು ಆರಾಧನೆ ಕೂಟದಲ್ಲಿ ಭಾಗವಹಿಸಿದ್ದೀರಿ. ಈ ಹೊತ್ತು ನಾವು ದೇವರ ವಾಕ್ಯವನ್ನು ಕೇಳಿ ಬಲ ಹೊಂದಿಕೊಳ್ಳುವುದಕ್ಕಾಗಿ ದೇವರ ಕರಗಳಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ಈ ದಿನದ ಧ್ಯಾನಕ್ಕಾಗಿ ನಾವು ದೇವರ ವಾಕ್ಯವನ್ನು ಓದಿಕೊಳ್ಳುವಂಥ ಸಮಯದಲ್ಲಿ ದಾನಿಯೇಲನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ ಅದರ 10ನೆಯ ವಾಕ್ಯವನ್ನು ನಾವು ಓದಿಕೊಳ್ಳುವಂಥವರಾಗಿರೋಣ. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು ವಾಕ್ಯ ಈ ದಿನಗಳಿಗೆ ಅಥವಾ ಈ ದಿನಮಾನಗಳಲ್ಲಿ ನಡೆಯುತ್ತಿರುವಂಥ ಕಾರ್ಯಗಳೊಂದಿಗೆ ದೇವರ ಮಕ್ಕಳ ಅಥವಾ ದೇವರ ಮಕ್ಕಳ ಜೀವನದಲ್ಲಿ ಆಗುತ್ತಿರುವಂಥ ಕಾರ್ಯಗಳು ಮತ್ತು ದೇವರ ಮಕ್ಕಳು ಮಾಡತಕ್ಕಂಥ ವಿಷಯಗಳಿಗೆ ಸಂಬಂಧಪಟ್ಟಂಥ ಸಂಗತಿಗಳನ್ನು ಈ ವಾಕ್ಯದ ಭಾಗದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ಹಿಂದೆ ದಾನಿಯೇಲ ಕೂಡ ಇವತ್ತು ದೇವರ ಮಕ್ಕಳು ಹಾದು ಹೋಗ್ತಿರುವಂಥ ಸನ್ನಿವೇಶಗಳ ಮೂಲಕ ಅಥವಾ ಇದೇ ರೀತಿಯ ಸನ್ನಿವೇಶಗಳ ಮೂಲಕ ದಾನಿಯೇಲ ಕೂಡ ಹಾದು ಹೋಗಿದ್ದಾನೆ. ಆರಾಧನೆಗೆ, ಪ್ರಾರ್ಥನೆಗೆ, ನಂಬಿಕೆಗೆ ವಿರೋಧವಾಗಿ ಅನೇಕ ಕಾಯ್ದೆ ಕಾನೂನುಗಳು ಚರಿತ್ರೆಯ ಪ್ರಾರಂಭದಿಂದ ಈ ದಿನದವರೆಗೆ ನಮಗೆ ನೋಡಲಿಕ್ಕೆ ಸಿಗ್ತದೆ. ಇಲ್ಲಿ ದಾನಿಯೇಲನ ಕಾಲದಲ್ಲಿ ಏನಾಯಿತು ಎಂಬುದಾಗಿ ನೋಡುವಾಗ ಅಲ್ಲಿ 6ನೇ ಅಧ್ಯಾಯ ಪ್ರಾರಂಭದಿಂದ ನಾವು ಓದುವಂಥ ಸಮಯದಲ್ಲಿ ದಾರ್ಯಾವೇಷನು ತನ್ನ ರಾಜ್ಯಭಾರವನ್ನು ನಿರ್ವಹಿಸುವುದಕ್ಕೋಸ್ಕರ ರಾಜ್ಯದ ಆಯಾ ಭಾಗಗಳ ಮೇಲೆ 120 ಮಂದಿ ದೇಶಾಧಿಪತಿಗಳನ್ನು ರಾಜನಿಗೆ ನಷ್ಟವಾಗದಂತೆ ಆ ದೇಶಾಧಿಪತಿಗಳ ಮೇಲೆ ಅವರಿಂದ ಲೆಕ್ಕ ತೆಗೆದುಕೊಳ್ಳುವ 3 ಮುಖ್ಯಾಧಿಕಾರಿಗಳನ್ನು ನೇಮಿಸಬೇಕೆಂದು ನಿಶ್ಚಯಿಸಿಕೊಂಡನು. ಆ ಮುಖ್ಯಾಧಿಕಾರಿಗಳಲ್ಲಿ ದಾನಿಯೇಲನು ಒಬ್ಬನು. ಈ ದಾನಿಯೇಲನಲ್ಲಿ ಪರಮ ಬುದ್ಧಿ ಇದ್ದದರಿಂದ ಅವನು ಮಿಕ್ಕ ಮುಖ್ಯಾಧಿಕಾರಿಗಳಿಗಿಂತಲೂ ದೇಶಾಧಿಪತಿಗಳಿಗಿಂತಲೂ ಅಧಿಕ ಸಮರ್ಥನೆನಿಸಿಕೊಂಡಿದ್ದನು. ಅವನನ್ನು ರಾಜನು ಪೂರ್ಣ ರಾಜ್ಯದ ಮೇಲೆ ನೇಮಿಸಲು ಉದ್ದೇಶಿಸಿದನು. ಈಗ ದಾನಿಯೇಲ ಒಬ್ಬ ದೇವರ ಭಕ್ತನು. ಆತನು ಈಗಾಗಲೇ 70 ವರ್ಷಗಳಷ್ಟು ರಾಜ್ಯದ ಅನೇಕ ಮುಖ್ಯವಾದಂಥ ಅಥವಾ ಪ್ರಧಾನವಾದಂಥ ಹುದ್ದೆಗಳಲ್ಲಿದ್ದುಕೊಂಡು ಆಡಳಿತಾತ್ಮಕವಾದಂಥ ಸೇವೆಗಳನ್ನು ಮಾಡಿ ಅನುಭವವುಳ್ಳವನಾಗಿದ್ದಾನೆ. ಮಾತ್ರವಲ್ಲ, ದೇವರ ಭಕ್ತನಾಗಿದ್ದಾನೆ, ಪ್ರವಾದಿಯಾಗಿದ್ದಾನೆ. ನೋಡಿ, ಆತ ಹಿಂದೆ ಬಾಬೆಲ್ ಸಾಮ್ರಾಜ್ಯದಲ್ಲಿ 70 ವರ್ಷಗಳಷ್ಟು ಕಾಲ ಆತ ಸೇವೆ ಮಾಡಿದ್ದ. ಹುಟ್ಟಿದ್ದು ಯಹೂದ ದೇಶದಲ್ಲಿ, ಇಸ್ರಾಯೇಲ್ ವಂಶದಲ್ಲಿ, ಒಳ್ಳೆಯ ಉನ್ನತ ಕುಲದಲ್ಲಿ ಹುಟ್ಟಿದಂಥ ವ್ಯಕ್ತಿ. ಆದರೆ ಇಸ್ರಾಯೇಲ್ ಜನರ ಪಾಪದ ನಿಮಿತ್ತವಾಗಿ ಗಡೀಪಾರು ಮಾಡಲ್ಪಟ್ಟು ಬಾಬೆಲ್ ದೇಶಕ್ಕೆ ಅನೇಕರು ಸೇರತಕ್ಕಂಥ ಸಮಯ ಬಂದಾಗ ಅಥವಾ ಸಾವಿರಾರು ಜನರನ್ನು ನೆಬೂಕದ್ನೆಚ್ಚರ ರಾಜ ಸೆರೆ ಹಿಡ್ಕೊಂಡು ಬಂದಾಗ ಈ ದಾನಿಯೇಲನನ್ನು ಕೂಡ ಹಿಡಿದುಕೊಂಡು ಬಂದಿದ್ದರು. ಇನ್ನೂ ಅನೇಕರು 3 ಜನ ಕೂಡ ನಾವು ನೋಡ್ತೇವೆ. ಈಗ ಬಾಬೆಲ್ ಸಾಮ್ರಾಜ್ಯದ ಪ್ರಾರಂಭದಿಂದ ಹೆಚ್ಚು ಕಡಿಮೆ 70 ವರ್ಷಗಳ ಕಾಲ ಅದಾದ ಮೇಲೆ ಇದೇ ದಾನಿಯೇಲನ ಮೂಲಕವಾಗಿ ಪ್ರವಾದನೆಯಾಗಿತ್ತು. ಮೇದ್ಯ ಪಾರಸಿಯರಿಗೆ ಬಾಬೆಲ್ ಸಾಮ್ರಾಜ್ಯ ತನ್ನ ದಾರಿಯನ್ನು ಬಿಟ್ಟುಕೊಡಬೇಕಾಗ್ತದೆ, ಅಥವಾ ಮೇದ್ಯ ಪಾರಸಿಯರು ಅವರು ಬಾಬೆಲ್ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡು ಅಲ್ಲಿ ಆಳ್ವಿಕೆ ಮಾಡ್ತಾರೆ ಎಂಬುದಾಗಿ ಈ ದಾನಿಯೇಲನ ಪ್ರವಾದನೆ, ಅದರ ಹಿಂದೆ ಇದ್ದಂಥ ಪ್ರವಾದಿಗಳ ಮೂಲಕ ಬಂದ ಪ್ರವಾದನೆಗಳು ನೆರವೇರಿತ್ತು. ಬೇಲ್ಶಚ್ಚರ್ ಎಂಬಂಥ ಬಾಬೆಲ್ ರಾಜ ಕೊಲ್ಲಲ್ಪಟ್ಟ. ದಾರ್ಯಾವೇಷ
ಬಾಬೆಲ್ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ತಾನೆ. ಅಲ್ಲಿ ಮೇದ್ಯ ಪಾರಸಿಯರ ಆಳ್ವಿಕೆ ಪ್ರಾರಂಭವಾಗ್ತದೆ. ಭಕ್ತನಾಗಿದ್ದಂಥ ದಾನಿಯೇಲನಿಗೆ ಮೇದ್ಯ ಪಾರಸಿ ಸಾಮ್ರಾಜ್ಯದಲ್ಲಿ ಕೂಡ ಒಂದು ಒಳ್ಳೆಯ ಉದ್ಯೋಗ ಸಿಗ್ತದೆ. ಆತ 3 ಮುಖ್ಯಾಧಿಕಾರಿಗಳಿಗೆ 120 ದೇಶಾಧಿಪತಿ ಮತ್ತು ಅವರ ಮೇಲೆ ಇದ್ದಂಥ 3 ಮುಖ್ಯಾಧಿಕಾರಿಗಳಲ್ಲಿ ಈತ ಒಬ್ಬನಾಗ್ತಾನೆ. 120 ದೇಶಾಧಿಪತಿಗಳ ಮೇಲೆ 3 ಮುಖ್ಯಾಧಿಕಾರಿಗಳಲ್ಲಿ ಈತ ಒಬ್ಬ ಆಗ್ತಾನೆ. ಈಗ ಆತನಿಗೆ ಈ 3 ಮುಖ್ಯಾಧಿಕಾರಿಗಳಲ್ಲಿ ಕೂಡ ಚೀಫ್ ಆಗುವಂಥ ಒಂದು ಅನುಭವ ಅಥವಾ ಒಂದು ಅವಕಾಶ ರಾಜನಿಂದ ದೊರಕ್ತಾ ಇದೆ. ಯಾಕಂದರೆ ಆತ ಭಕ್ತನಾಗಿದ್ದ, 2 ಆತ ಪ್ರಾಮಾಣಿಕವಾಗಿ ಆತ ಉದ್ಯೋಗ ಮಾಡ್ತಿದ್ದ, ಮಾತ್ರವಲ್ಲ ಸಮರ್ಥವಾಗಿ ತಾನು ತನಗೆ ವಹಿಸಿಕೊಡಲ್ಪಟ್ಟಿದ್ದಂಥ ಉದ್ಯೋಗವನ್ನು ಆತ ಮಾಡುವಂಥವನಾಗಿದ್ದ. ಈಗ ಆತನ ಮೇಲೆ ಹೊಟ್ಟೆ ಕಿಚ್ಚಿನಿಂದ ಏನು ಮಾಡ್ತಾ ಇದ್ದಾರೆ, ನಾವು 4ನೇ ವಾಕ್ಯದಿಂದ ನೋಡುವ. ಹೀಗಿರಲು ಮುಖ್ಯಾಧಿಕಾರಿಗಳು ದೇಶಾಧಿಪತಿಗಳು ರಾಜ್ಯಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಂದರ್ಭ ಹುಡುಕುತ್ತಿದ್ದರು. ಆದರೆ ತಪ್ಪು ಹೊರಿಸುವ ಯಾವ ಸಂದರ್ಭವನ್ನು, ಯಾವ ತಪ್ಪನ್ನು ಕಾಣಲಾರದೆ ಹೋದರು. ನೋಡಿ, ಈಗ ಇವರು ತಪ್ಪನ್ನು ಹುಡುಕ್ತಾ ಇದ್ದಾರೆ. ದಾನಿಯೇಲನ ಮೇಲೆ ಏನಾದರೂ ತಪ್ಪನ್ನು ಹೊರಿಸಬೇಕು, ಇನ್ನು ಅವನನ್ನು ಉದ್ಯೋಗದಿಂದ ತೆಗೆಸಿ ಹಾಕಬೇಕು. ದಾನಿಯೇಲ ಮೋಸ ಮಾಡಲಿಕ್ಕೆ, ಲಂಚ ತೆಗೆದುಕೊಳ್ಳಲಿಕ್ಕೆ, ಭ್ರಷ್ಟಾಚಾರ ಮಾಡಲಿಕ್ಕೆ ಬಿಡದವನು. ದಾನಿಯೇಲ ಪ್ರವಾದಿಯಾಗಿದ್ದಾನೆ, ದೇವರ ಭಕ್ತನಾಗಿದ್ದಾನೆ. ಆತ ಸೋಮಾರಿಯಾಗಿ ಸಮಯವನ್ನು ಕಳೆಯುವವನಲ್ಲ. ಆತ ತನ್ನ ಡ್ಯೂಟಿಯನ್ನು ಪರ್ಫೆಕ್ಟಾಗಿ ಮಾಡುವಂಥವನು. ಆತನಿಂದ ರಾಜ್ಯಕ್ಕೆ ಆದಾಯ ಉಂಟು, ದೇಶಕ್ಕೆ ಆಶೀರ್ವಾದ ಉಂಟು. ಆದರೆ ಭ್ರಷ್ಟರು, ಸುಳ್ಳುಗಾರರು, ಮೋಸಗಾರರು, ಮೈಗಳ್ಳರು ಆಗಿದ್ದಂಥ ವ್ಯಕ್ತಿಗಳಿಗೆ ದಾನಿಯೇಲನನ್ನು ಕಂಡ್ರೆ ಆಗ್ತಿರಲಿಲ್ಲ. ಈ ಕಾಲದಲ್ಲಿಯೂ ನಮ್ಮ ದೇಶ ಇರ್ಬೋದು, ಬೇರೆ ದೇಶಗಳಿರ್ಬೋದು, ಲೋಕದ ಬಹುತೇಕ ದೇಶಗಳಲ್ಲಿ ಇದೇ ರೀತಿಯ ಪರಿಸ್ಥಿತಿಯನ್ನು ನೋಡ್ತೇವೆ. ಪ್ರಾರ್ಥನೆ ಮಾಡುವ ದೇವರ ಮಕ್ಕಳು, ಪ್ರಾಮಾಣಿಕವಾಗಿ ತಮ್ಮ ಉದ್ಯೋಗವನ್ನು ಮಾಡುವಂಥ ದೇವರ ಮಕ್ಕಳು, ಸೇವೆಯಲ್ಲಿ ಇರುವವರಾದರೆ ಸೇವೆ, ಉದ್ಯೋಗದಲ್ಲಿರುವವರಾದರೆ ಉದ್ಯೋಗ, ಬಿಸ್ನೆಸ್ಸಲ್ಲಿ ಇರುವವರಾದರೆ ಬಿಸ್ನೆಸ್, ಪ್ರಾಮಾಣಿಕವಾಗಿ ಭಕ್ತಿಯಿಂದ ಭಯಭಕ್ತಿಯಿಂದ ಮಾಡುವವರಾಗಿರ್ತಾರೆ. ಆದರೆ ಭ್ರಷ್ಟರು, ಭ್ರಷ್ಟಾಚಾರಿಗಳು, ಲಂಚಕೋರರು, ಸುಳ್ಳುಗಾರರು, ಮೋಸಗಾರರು, ಮೈಗಳ್ಳರು, ಎಲ್ಲ ರೀತಿಯ ಅನ್ಯಾಯಗಳನ್ನು ಯಾವುದೇ ಅಂಜು ಅಳುಕು ಇಲ್ಲದೆ ಮಾಡುವವರಿಗೆ ದೇವರ ಮಕ್ಕಳನ್ನು ಕಂಡ್ರೆ ಆಗಲ್ಲ. ಇದು ಎಲ್ಲ ಕಾಲಗಳಲ್ಲಿ ಇದ್ದಂಥ ಸಂಗತಿ. ನೋಡಿ, ಮೊದಲ ಮನುಷ್ಯರಿಗೆ ಹುಟ್ಟಿದಂಥ ಮೊದಲ 2 ಮಕ್ಕಳನ್ನು ನೋಡುವಾಗ, ಕಾಯಿನ ಮತ್ತು ಹೆಬೇಲ ಎಂಬಂಥ ಮಕ್ಕಳನ್ನು ನೋಡುವಾಗ, ಕಾಯಿನ ಅವನು ಒಂದು ರೀತಿಯ ಭಕ್ತ, ಮನಸ್ಸಿಗೆ ಬಂದ ರೀತಿಯಲ್ಲಿ ಅವನು ಆರಾಧನೆ ಮಾಡುವವನು. ಆದರೆ ಹೆಬೇಲ ನಿಜವಾದ ಭಕ್ತ, ದೇವರ ಚಿತ್ತದ ಪ್ರಕಾರವಾಗಿ ಮಾಡುವವನು. ಕಾಯಿನಲ್ಲಿ ಮಾನಸಾಂತರವಿಲ್ಲ, ಸ್ವಭಾವದಲ್ಲಿ ಬದಲಾವಣೆ ಆಗ್ತಾ ಇಲ್ಲ, ದುಷ್ಟನಾಗಿದ್ದಾನೆ. ಆದರೆ ಅವನು ಕೂಡ ಪ್ರಾರ್ಥನೆ ಮಾಡ್ತಾನೆ. ಆದರೆ ಹೆಬೇಲ ದೇವರ ಭಕ್ತನಾಗಿದ್ದು, ದೇವರ ಭಯಭಕ್ತಿಯಲ್ಲಿ ನಡೆದು ದೇವರ ಚಿತ್ತದ ಪ್ರಕಾರವಾಗಿ ಆರಾಧನೆ ಮಾಡುವವನು. ದೇವರು ಹೆಬೇಲನನ್ನು, ಆತನ ಕಾಣಿಕೆಯನ್ನು ಅಥವಾ ಯಜ್ಞವನ್ನು ಮೆಚ್ಚಿದ್ದಾನೆ ಅಂತ ಕಂಡಾಗ, ಕಾಯಿನ ಏನು ಮಾಡ್ತಾನೆ, ತನ್ನನ್ನು ಮೆಚ್ಚಲಿಲ್ಲ, ತನ್ನ ಕಾಣಿಕೆ ಮೆಚ್ಚಲಿಲ್ಲ ಎಂಬುದನ್ನು ಕಂಡಾಗ ಅವನು ಹೆಬೇಲನನ್ನು ಹಾಗೆ ಮಾಡಿ, ಹೊಟ್ಟೆಕಿಚ್ಚು ಮಾಡಿ ಅವನನ್ನು ಕೊಲ್ಲಿಸಿ ಬಿಡ್ತಾನೆ ಎಂಬುದಾಗಿ, ಅಥವಾ ಕೊಂದು ಹಾಕ್ತಾನೆ ಎಂಬುದಾಗಿ ನೋಡ್ತೇವೆ. ಇವತ್ತು ಕೂಡ ದೇವರ ಮಾರ್ಗದಲ್ಲಿ ನಡೆಯುವಂಥವ್ರನ್ನ, ದೇವರು ಈ ಲೋಕದೊಳಗಿಂದ ಆರಿಸಿಕೊಂಡಂಥವ್ರನ್ನ ಲೋಕದವರು ಹಾಗೆ ಮಾಡ್ತಾ ಇದ್ದಾರೆ. ಯೇಸುಸ್ವಾಮಿ ಹೇಳಿದ್ದಾರೆ, ನೀವು ಲೋಕದವರಾಗಿದ್ದರೆ ನಿಮ್ಮನ್ನು ಲೋಕ ತನ್ನವರೆಂದು ಪ್ರೀತಿಸ್ತಾ ಇತ್ತು, ಆದರೆ ನೀವು ಲೋಕದವರಲ್ಲ, ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿದ್ದೇನೆ. ಈಗ ದಾನಿಯೇಲನ ಮೇಲೆ ವಿನಾಕಾರಣ ದ್ವೇಷ ಮಾಡ್ತಾ ಇದ್ದಾರೆ. ಈಗ ಮುಂದೆ ನಾವು ನೋಡ್ತೇವೆ, ಈಗ ಅವರು ಆತನಲ್ಲಿ ಯಾವುದಾದ್ರೂ ತಪ್ಪು ಕಂಡುಕೊಳ್ಬೇಕು ಅಂತ ಹುಡುಕ್ತಾ ಇದ್ದಾರೆ. ಯಾವ ತಪ್ಪನ್ನು ಕಾಣಲಾರದೆ ಹೋದರೂ ಅವನು ನಂಬಿಗಸ್ತನೇ ಆಗಿದ್ದನು, ಅವನಲ್ಲಿ ಆಲಸ್ಯವಾಗಲಿ ಅಕ್ರಮವಾಗಲಿ ಸಿಕ್ಕಲಿಲ್ಲ. ನೋಡಿ, ತಪ್ಪು ಹೊರಿಸಲಿಕ್ಕೆ ಸಂದರ್ಭ ಹುಡುಕ್ತಾ ಇದ್ದಾರೆ, ತಪ್ಪು ಹೊರಿಸಲಿಕ್ಕೆ ಯಾವ ಸಂದರ್ಭವೂ ಸಿಗ್ತಾ ಇಲ್ಲ. ಅವನಲ್ಲಿ ಆಲಸ್ಯತನವೂ ಇಲ್ಲ, ಅಕ್ರಮನೂ ಇಲ್ಲ. ಮಾಡತಕ್ಕಂಥದ್ದನ್ನು ನಿಧಾನವಾಗಿ ಮಾಡುವವನು ಅಲ್ಲ, ಮಾಡಬಾರದಾಗಿರುವಂಥದ್ದನ್ನು ದುಡುಕಿ ಮಾಡುವವನು ಅಲ್ಲ, ಪರ್ಫೆಕ್ಟಾಗಿ ಮಾಡುವವನಾಗಿದ್ದ. ದೇವರು ನಮ್ಮ ಕುರಿತಾಗಿ ಅದನ್ನೇ ಬಯಸ್ತಾ ಇದ್ದಾನೆ.
ನಾವು ಆಲಸ್ಯಕಾರರು ಆಗಿರಬಾರ್ದು, ಅಕ್ರಮ ಮಾಡುವವರು ಆಗಿರಬಾರ್ದು. ನಾವು ಸೋಮಾರಿಗಳಾಗಿರಬಾರದು. ಅದೇ ರೀತಿ ಮಾಡಬಾರ್ದಾಗಿದ್ದನ್ನು, ಬೇರೆಯವರ ಕೆಲಸಗಳಲ್ಲಿ ಕೂಡ ತಲೆ ಹಾಕುವವರು, ಮಾಡಬಾರ್ದನ್ನು ಮಾಡೋರು ಆಗಿರಬಾರ್ದು. ಈಗ ಕೊನೆಗೆ ಏನಾಗ್ತದೆ, ಇವರೊಂದು ಟ್ರ್ಯಾಪನ್ನು ಮಾಡ್ತಾರೆ, ಒಂದು ಊರ್ಲನ್ನು ಮಾಡ್ತಾ ಇದ್ದಾರೆ. ಏನು? ಒಬ್ಬನಿಗೋಸ್ಕರ ಒಂದು ಕಾಯ್ದೆ ಮಾಡುವಂಥದ್ದು. ಇದೇ ಅಲ್ವಾ ನಮ್ಮ ಸುತ್ತಮುತ್ತಲು ಈ ದಿನಗಳಲ್ಲಿ ನಡೀತಾ ಇರುವಂಥದ್ದು. ನಮ್ಮ ದೇಶ ಇರ್ಬೋದು, ಬೇರೆ ದೇಶಗಳಾಗಿರ್ಬೋದು, ಒಬ್ಬನಿಗೋಸ್ಕರ ಒಂದು ಕಾಯ್ದೆ, ಒಬ್ಬನನ್ನು ಹೊಂಡದಲ್ಲಿ ಬೀಳಿಸ್ಲಿಕ್ಕಾಗಿ ಒಂದು ಕಾಯ್ದೆ, ಒಬ್ಬನನ್ನು ಹಿಡಿಯುವುದಕ್ಕಾಗಿ ಒಂದು ಕಾಯ್ದೆ, ಒಬ್ಬನನ್ನು ಕೆಡವುವುದಕ್ಕಾಗಿ ಒಂದು ಕಾಯ್ದೆ, ಒಬ್ಬನಿಗೆ ದಿಗ್ಬಂಧನೆಗಳನ್ನು ಹಾಕುವುದಕ್ಕಾಗಿ ಒಂದು ಕಾಯ್ದೆ. ನೋಡಿ, ಇಲ್ಲಿ ನೋಡ್ತೇವೆ, ಅವರು ವಿಚಾರ ಮಾಡ್ತಾ ಇದ್ದಾರೆ. ಈಗ ಇವನನ್ನು ಹಿಡಿಬೇಕು ಅಂತ ಹೇಳಿದರೆ ಒಂದೇ ಒಂದು ಪಾಯಿಂಟ್, 5ನೇ ವಾಕ್ಯದಲ್ಲಿ, ದಾನಿಯೇಲನ ಮೇಲೆ ತಪ್ಪೋರಿಸಲು ಇವನ ದೇವಧರ್ಮದ ಮೂಲಕವೇ ಹೊರತು ಇನ್ನಾವುದರಲ್ಲಿಯೂ ನಮಗೆ ಅವಕಾಶ ದೊರೆಯದು ಅಂದುಕೊಂಡರು. ಇವನ ನಂಬಿಕೆ ಮತ್ತು ಪ್ರಾರ್ಥನೆಯ ಮೂಲಕವೇ ಇವನನ್ನು ಹಿಡಿಬೇಕು. ನೋಡಿ, ಕತ್ತಲೆ ಬೆಳಕಿಗೆ ವಿರುದ್ಧವಾಗಿ ಹೋರಾಡ್ತಾ ಇದೆ. ಎಷ್ಟು ಹೋರಾಡಿದರೂ ಕತ್ತಲೆಯೇ ಬೆಳಕೆ. ಕತ್ತಲೆ ಜಯಿಸಿದ್ದು ಕೆಲವೊಮ್ಮೆ ನಮಗೆ ಜಯಿಸ್ತದೆ ಎಂಬುದಾಗಿ ಅನ್ನಿಸ್ತದೆ, ಆದರೆ ಅದಕ್ಕೆ ಶಾಶ್ವತವಾಗಿ ಜಯ ಸಿಕ್ಕಲ್ಲ. ಈಗ ನಾವು ನೋಡ್ತೇವೆ, ಪ್ರಾರಂಭಿಕ ಜಯ ಅವರಿಗೆ ಸಿಗ್ತಾ ಇದೆ. ಅಲ್ಲಿ ನೋಡ್ತೇವೆ, ಮುಂದೆ ಅವ್ರು ಏನು ಮಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ಆಲೋಚನೆ ಮಾಡಿಕೊಂಡು, ಎಲ್ಲರೂ ಸೇರಿ ಒಟ್ಟಿಗೆ ಆಲೋಚನೆ ಮಾಡಿಕೊಂಡು ಅವರು ಬರ್ತಾ ಇದ್ದಾರೆ. 7ನೇ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಅವರು ರಾಜನ ಬಳಿ ಮಾತಾಡ್ತಾ ಇದ್ದಾರೆ. ಅವರು ಅರಸನೇ ಚಿರಂಜೀವಿಯಾಗಿರು, ಅಥವಾ ಅರಸನಾದ ದಾರ್ಯಾವೇಶನ ಚಿರಂಜೀವಿಯಾಗಿರು, ಯಾವನಾದರೂ 30 ದಿನಗಳ ತನಕ ರಾಜನಾದ ನಿನಗೆ ಹೊರತು ಬೇರೆ ಯಾವ ದೇವರಿಗಾಗಲಿ ಮನುಷ್ಯನಿಗಾಗಲಿ ವಿಜ್ಞಾಪನೆ ಮಾಡಿಕೊಂಡ್ರೆ ಅವನು ಸಿಂಹಗಳ ಗವಿಯಲ್ಲಿ ಹಾಕಲ್ಪಡಬೇಕು ಎಂಬ ಖಂಡಿತ ನಿಬಂಧನೆಯನ್ನು ರಾಜಾಜ್ಞಾರೂಪವಾಗಿ ಹೊರಡಿಸುವುದು ಒಳ್ಳೆಯದೆಂದು ರಾಜ್ಯದ ಸಕಲ ಮುಖ್ಯಾಧಿಕಾರಿ, ನಾಯಕ, ದೇಶಾಧಿಪತಿ, ಮಂತ್ರಿ, ಸಂಸ್ಥಾನಾಧ್ಯಕ್ಷರು ಆಲೋಚನೆ ಮಾಡಿಕೊಂಡಿದ್ದಾರೆ. ರಾಜನೇ, ಈಗ ನೀನು ಈ ನಿಬಂಧನೆಯನ್ನು ವಿಧಿಸಿ, ಇದು ನಿಂತು ಹೋಗದೆ ಮೇದ್ಯರ ಮತ್ತು ಪಾರಸಿಯರ ಎಂದಿಗೂ ರದ್ದಾಗದ ಧರ್ಮವಿಧಿಗಳ ಪ್ರಕಾರ ಊರ್ಜಿತವಾಗುವಂತೆ ಶಾಸನಕ್ಕೆ ಹಸ್ತಾಕ್ಷರ ಮಾಡು ಎಂದು ಭಿನ್ನವಿಸಲು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರು ಹೇಳ್ತಾ ಇದ್ದಾರೆ, ನಾವೆಲ್ಲರೂ ಸಂಸ್ಥಾನಾಧ್ಯಕ್ಷರುಗಳು ಅಂದರೆ ಮುಖ್ಯಮಂತ್ರಿಗಳು ಅಥವಾ ಗವರ್ನರ್ಗಳು, ದೇಶಾಧಿಪತಿಗಳು, ಎಲ್ಲ ರೀತಿಯ ಕೋಶಾಧ್ಯಕ್ಷರುಗಳು ಅಥವಾ ಸಕಲ ರೀತಿಯ ಮಂತ್ರಿಗಳು, ಅದು ಯಾವುದೇ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ಗಳಿರಲಿ, ಎಲ್ಲರೂ ಸೇರಿ ನಾವೇನು ಮಾಡಿದ್ದೇವೆ, ಈಗ ಆಲೋಚನೆ ಮಾಡಿಕೊಂಡಿದ್ದೆ. ಸರ್ವಾನುಮತದ ತೀರ್ಮಾನ ಏನಂದರೆ 30 ದಿನಗಳ ಕಾಲ ರಾಜನಿಗೆ ದೇವರು ಅಂತ ಪೂಜೆ ಮಾಡಬೇಕು. ರಾಜನಿಗೆ ದೇವರೆಂದು ಪೂಜೆ ಮಾಡಬೇಕು. ಯಾವನಾದರೂ ರಾಜನಿಗೆ ಪೂಜೆ ಮಾಡದಿದ್ದರೆ ಅವನನ್ನು ಏನು ಮಾಡಬೇಕು ಅಂದರೆ ಸಿಂಹಗಳ ಗವಿಯಲ್ಲಿ ಹಾಕಬೇಕು. ಅವ್ರಿಗೆ ಗೊತ್ತು, ದಾನಿಯೇಲ ರಾಜನಿಗೆ ಪೂಜೆ ಮಾಡುವುದಿಲ್ಲ, ರಾಜನಿಗೆ ಅತ್ಯಂತ ಆಪ್ತನಾಗಿದ್ದಾನೆ, ರಾಜನಿಗೆ ಈ ದಾನಿಯೇಲನ ಮೇಲೆ ಇಷ್ಟು ಪ್ರೀತಿ ಉಂಟು. ಈ ದಾನಿಯೇಲನನ್ನು ರಾಜ 120 ಮೇಲೆ ಇದ್ದಂಥ 3 ಮುಖ್ಯಾಧಿಕಾರಿಗಳು, ಆ 3 ಮುಖ್ಯಾಧಿಕಾರಿಗಳಲ್ಲಿ ಇವರನ್ನು ಚೀಫ್, ಅತ್ಯಂತ ಪ್ರಧಾನ ಮುಖ್ಯಾಧಿಕಾರಿ ಮಾಡಬೇಕು ಎಂಬುದಾಗಿ ವಿಚಾರ ಮಾಡಿಕೊಂಡಿದ್ದಾರೆ. ಅಷ್ಟು ರಾಜನಿಗೆ ದಾನಿಯೇಲನ ಮೇಲೆ ಪ್ರೀತಿ ಉಂಟು, ನಂಬಿಕೆ ಉಂಟು. ಅದನ್ನು ಕೆಡಿಸಬೇಕು. ಮತ್ತು ಆ ರಾಜನಿಗೆ ಸ್ವತಃ ಗೊತ್ತುಂಟು ತಾನು ದೇವರಲ್ಲ. ಈಗ ದಾನಿಯೇಲನಿಗೆ ಜೀವಸ್ವರೂಪನಾದ ದೇವರ ಪರಿಚಯ ಉಂಟು, ಆತ ದೇವರನ್ನ ಆರಾಧನೆ ಮಾಡುವನಾಗಿದ್ದಾನೆ. ಈಗ ದಾನಿಯೇಲನಿಗೆ ಈ ರೀತಿಯಾಗಿ ಒಂದು ಹೊಂಡದಲ್ಲಿ ಬೀಳಿಸಬೇಕು. ರಾಜನಿಗೆ ಈ ದುರ್ಬುದ್ಧಿ ಗೊತ್ತಾಗಲಿಲ್ಲ. ಅವನು ವಿಚಾರ ಮಾಡಿದ್ದಿರ್ಬೋದು, ನನಗೆ ಪ್ರಾರ್ಥನೆ ಮಾಡಿದರೆ ಏನಾಗ್ತದೆ, 30 ದಿನಗಳವರೆಗೆ ಮಾಡಲಿ, ಅವರ ಆಸೆ ಅಲ್ವಾ, ಸರ್ವಾನುಮತದ ತೀರ್ಮಾನ ಅಲ್ವಾ. ಹೌದು, ಬಹುತೇಕ ದೇಶಗಳ ರಾಜರುಗಳನ್ನು ಆ ಕಾಲದಲ್ಲಿ ದೇವರ ಪ್ರತಿರೂಪ, ದೇವರ ಅವತಾರ ಎಂಬುದಾಗಿ ಎಲ್ಲ ನಂಬ್ತಾ ಇದ್ರು ಲೋಕದ ಬೇರೆ ಬೇರೆ ಭಾಗಗಳಲ್ಲಿ.
ಇವನು ಕೂಡ ಭಾವಿಸಿದ್ದಿರಬೇಕು, ಹಾಗಾದರೆ ಅವ್ರು ಮಾಡೋದಾದರೆ ಮಾಡಲಿ, ನನಗೇನು ಅಭ್ಯಂತರ ಇಲ್ಲ. ಅವನೇನು ಮಾಡ್ತಾನೆ, ಆಯಿತು ಅವರೇ ಎಲ್ಲ ಬರ್ಕೊಂಡು ಬಂದಿದ್ದಾರೆ, ಇವನು ಓದ್ತಾನೆ, ಸೈನ್ ಮಾಡ್ತಾನೆ, ಅದನ್ನು ಸೀಲ್ ಮಾಡ್ತಾನೆ, ಸೈನ್ ಮಾಡ್ತಾನೆ. ಇದು ರದ್ದಾಗದ ವಿಧಿ, ತೀರ್ಪು. ಇದು ಮೇದ್ಯ ಪಾರಸಿಯರ ರದ್ದಾಗದ ಕಾಯ್ದೆ. ದಾನಿಯೇಲನಿಗೆ ಏನು ಮಾಡಬೇಕು, ಅವರ ಉದ್ದೇಶ ಆ ಸಿಂಹದ ಗವಿಗೆ ಹಾಕಬೇಕು. ನೋಡಿ ನೆಕ್ಸ್ಟ್ ಏನಾಗ್ತದೆ, ಕಾಯ್ದೆ ಹೊರಟಿತು ಅಥವಾ ಕಾಯ್ದೆ ಅದು ಊರ್ಜಿತವಾಯಿತು ಅಥವಾ ಕಾಯ್ದೆ ಈಗ ಶಾಸನವಾಗಿ ಅದು ಜಾರಿಗೆ ಬಂತು ಎಂಬುದು ಗೊತ್ತಾದ ಕೂಡಲೇ ದಾನಿಯೇಲ ಏನು ಮಾಡ್ತಾನೆ, ದಾನಿಯೇಲ ಅದಕ್ಕಾಗಿ ಗೋಳಾಡುವುದಾಗಲಿ ತನ್ನ ಪ್ರಾರ್ಥನೆ ನಿಲ್ಲಿಸಿ ಬಿಡುವುದಾಗಲಿ ಮಾಡಲಿಲ್ಲ. ಅವನು ಯಥಾ ಪ್ರಕಾರ, ಅಲ್ಲಿ ನಾವು ಅದನ್ನೇ ಪ್ರಾರಂಭದಲ್ಲಿ ಓದಿದ್ದೇವೆ, ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ಆತ ಸುದ್ದಿ ತಿಳಿದ ಕೂಡಲೇ ಮನೆಗೆ ಹೋಗಿ ತಾನು ಏನು ಯಥಾ ಪ್ರಕಾರ ರೂಢಿಯಾಗಿ ಏನು ಪ್ರಾರ್ಥನೆ ಮಾಡ್ತಿದ್ದ, ದಿನಕ್ಕೆ 3 ಬಾರಿ ಪ್ರಾರ್ಥನೆ ಮಾಡ್ತಿದ್ದ ಮೊಣಕಾಲೂರಿ, ಅದೇ ಪ್ರಕಾರ ಆತ ಪ್ರಾರ್ಥನೆಯನ್ನು ಮುಂದುವರಿಸಿದನು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಲೋಕದಲ್ಲಿ ನಮಗೆ ವಿರೋಧವಾಗಿ ಕಾಯ್ದೆ ಕಾನೂನುಗಳು ಬರಬಹುದು, ನಮಗೆ ವಿರುದ್ಧವಾಗಿ ಅನೇಕ ಸಂಘ ಸಂಸ್ಥೆಗಳು ಹೇಳಬಹುದು, ನಮಗೆ ವಿರುದ್ಧವಾಗಿ ಸುಳ್ಳು ಆರೋಪಗಳನ್ನು ತರಬಹುದು, ನಮಗೆ ವಿರೋಧವಾಗಿ ಸುಳ್ಳು ಪ್ರಚಾರ ಮಾಡಬಹುದು, ನಮಗೆ ವಿರೋಧವಾಗಿ ಹೌದು ಅನೇಕ ಮಾಧ್ಯಮಗಳು ಎದ್ದು ನಿಲ್ಲಬಹುದು. ಅನೇಕ ಮಾಧ್ಯಮಗಳ ಮೂಲಕ ಸುಳ್ಳು ಸುಳ್ಳಾಗಿ ಪ್ರಚಾರ ಮಾಡುವಂಥವರಾಗಿದ್ದಿರಬಹುದು. ನೋಡಿ, ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಹೌದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಮಗೆ ಮತ್ತಾಯನ ಸುವಾರ್ತೆಯಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅದರ 5ನೇ ಅಧ್ಯಾಯದಲ್ಲಿ ಬಹಳ ಚಂದವಾಗಿ ಯೇಸು ಸ್ವಾಮಿ ಆ ಭಾಗವನ್ನು ವಿವರಿಸ್ತಾ ಇದ್ದಾರೆ. 5ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು, ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆ ಪಡಿಸಿದರಲ್ಲ. ಹೀಗೆ ಹಿಂದೆ ಇದ್ದಂಥ ಪ್ರವಾದಿಗಳಿಗೆ ಹಿಂಸೆ ಕೊಟ್ಟಿದ್ದಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಬಹುತೇಕ ಪ್ರವಾದಿಗಳಿಗೆ ಈ ರೀತಿ ಹಿಂಸೆ ಆಯಿತು. ಇನ್ನು ಹೊಸ ಒಡಂಬಡಿಕೆಗೆ ಬರುವಾಗ ಹೆಚ್ಚು ಕಡಿಮೆ ಎಲ್ಲ ಅಪೊಸ್ತಲರು ಅಂತ ಹೇಳ್ಬೋದು ಹಿಂಸೆಗೆ ಗುರಿಯಾಗಿದ್ದಾರೆ. ಒಬ್ಬರ ಹೊರತುಪಡಿಸಿ ಉಳಿದ ಎಲ್ಲ ಅಪೊಸ್ತಲರು ರಕ್ತಸಾಕ್ಷಿಗಳಾಗಿದ್ದಾರೆ. ಎಷ್ಟೆಲ್ಲ ಸಾವಿರಾರು ಕಾಯ್ದೆಗಳು ಕಾನೂನುಗಳು ಬಂದವು ಲೋಕದಲ್ಲಿ ದೇವಜನರಿಗೆ ವಿರೋಧವಾಗಿ, ಯೇಸುವನ್ನು ಹಿಂಬಾಲಿಸಿದವರನ್ನ ಹಿಂಸಿಸುವುದಕ್ಕಾಗಿ. ಎಷ್ಟೆಲ್ಲ ಕಾಯ್ದೆಗಳು ಬಂದವು, ಎಷ್ಟೆಲ್ಲ ಕಾನೂನುಗಳು ಬಂದವು, ಏನೆಲ್ಲ ರೀತಿಯ ತೊಡಕುಗಳು ದೇವರ ಸಭೆಗೆ ವಿರುದ್ಧವಾಗಿ ಸೈತಾನ ತಂದಿದ್ದ. ಆದರೆ ದೇವರ ಸಭೆ ಇಂದಿಗೂ ಇದೆ. ಯಾಕಂದರೆ ಯೇಸು ಸ್ವಾಮಿ ಹೇಳಿದ್ದಾರೆ, ನಾನು ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವಾದನ್ನು ಸೋಲಿಸಲಾರದು. ನೋಡಿ, ಯೇಸು ಸ್ವಾಮಿ ಹೇಳಿದ್ದಾರೆ, ನನ್ನ ನಿಮಿತ್ತ ನಿಮ್ಮನ್ನು ಹಿಡ್ಕೊಂಡೋಗಿ ಅಧಿಪತಿಗಳ ಮುಂದೆ, ಅರಸರುಗಳ ಮುಂದೆ ಅಥವಾ ನ್ಯಾಯಾಧೀಶರುಗಳ ಮುಂದೆ ನಿಮ್ಮನ್ನು ತೆಗೆದುಕೊಂಡು ಹೋಗ್ತಾರೆ, ಸಭಾಮಂದಿರಗಳಿಗೆ ತೆಗೆದುಕೊಂಡು ಹೋಗ್ತಾರೆ, ಅಲ್ಲಿ ನಿಮ್ಮನ್ನು ಹೊಡೆಸ್ತಾರೆ, ಬಡಿಸ್ತಾರೆ, ಅಥವಾ ಮರಣದಂಡನೆ ಕೂಡ ವಿಧಿಸ್ತಾರೆ. ನೋಡಿ, ವಾಕ್ಯ ಎಷ್ಟು ಸ್ಪಷ್ಟವಾಗಿ ಅದನ್ನು ಹೇಳ್ತಾ ಇರುವಂಥದ್ದನ್ನು ನಮಗೆ ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಅಲ್ಲಿ ನೋಡ್ತೇವೆ 17ನೇ ವಾಕ್ಯದಲ್ಲಿ, ಇದಲ್ಲದೆ ಜನರ ವಿಷಯದಲ್ಲಿ ಎಚ್ಚರಿಕೆಯಾಗಿರ್ರಿ, ಅವರು ನಿಮ್ಮನ್ನು ನ್ಯಾಯ ವಿಚಾರಣೆ ಸಭೆಗಳಿಗೆ ಎಳಕೊಂಡು ಹೋಗುವರು, ಸಭಾಮಂದಿರಗಳಲ್ಲಿ ನಿಮ್ಮನ್ನು ಕೊರಡೆಗಳಿಂದ ಹೊಡೆಯುವರು, ನನ್ನ ನಿಮಿತ್ತವಾಗಿ ನಿಮ್ಮನ್ನು ಅಧಿಪತಿಗಳ ಮುಂದಕ್ಕೂ ಅರಸುಗಳ ಮುಂದಕ್ಕೂ ತೆಗೆದುಕೊಂಡು ಹೋಗುವರು, ಹೀಗೆ ಅವರಿಗೂ ಅನ್ಯ ಜನಗಳಿಗೂ ಸಾಕ್ಷಿಯಾಗುವುದು. ಆದರೆ ಅವರು ನಿಮ್ಮನ್ನು ಹಿಡಿದುಕೊಡುವಾಗ, ಒಪ್ಪಿಸಿಕೊಡುವಾಗ ಹೇಗೆ ಮಾತಾಡಬೇಕು, ಏನು ಹೇಳಬೇಕು ಎಂದು ಚಿಂತೆ ಮಾಡಬೇಡ್ರಿ. ಆಡತಕ್ಕ ಮಾತು ಆ ಗಳಿಗೆಯಲ್ಲಿ ನಿಮಗೆ ಸೂಚನೆಯಾಗುವುದು. ಮಾತಾಡುವವರು ನೀವಲ್ಲ, ನಿಮ್ಮ ತಂದೆಯ ಆತ್ಮನೇ ನಿಮ್ಮ ಮುಖಾಂತರವಾಗಿ ಮಾತಾಡುವರು. ಹಿಡ್ಕೊಂಡು ಹೋಗ್ತಾರೆ, ನ್ಯಾಯ ವಿಚಾರಣೆ ಸಭೆಗಳಿಗೆ ತೆಗೆದುಕೊಂಡು ಹೋಗ್ತಾರೆ, ಪೊಲೀಸ್ ಸ್ಟೇಷನ್ಗಳಿಗೆ ತೆಗೆದುಕೊಂಡು ಹೋಗ್ತಾರೆ, ಕೋರ್ಟ್ಗಳಿಗೆ ತೆಗೆದುಕೊಂಡು ಹೋಗ್ತಾರೆ, ಸಭಾಮಂದಿರಗಳಿಗೆ ತೆಗೆದುಕೊಂಡು ಹೋಗ್ತಾರೆ. ಹೊಡೆಸಿದ್ರು ಅಂದರೆ ಶಿಕ್ಷೆ ವಿಧಿಸ್ತಾರೆ, ಜೈಲಿಗೆ ಹಾಕ್ತಾರೆ. ಅಪೊಸ್ತಲರು ಎಷ್ಟೋ ಡಜನ್ ಗಟ್ಟಲೆ ಬಾರಿ ಒಬ್ಬೊಬ್ಬರು ಜೈಲಿಗೆ ಹೋಗಬೇಕಾಯಿತು, ಎಷ್ಟು ಸಲ ಪೆಟ್ಟು ತಿನ್ನಬೇಕಾಯಿತು.
ಇಂದಿನವರೆಗೆ ಸತ್ಯ ಸುವಾರ್ತೆಯನ್ನು ನಂಬಿದವರಿಗೆ ಹೌದು ಸೈತಾನ ಹಿಂಸೆ ಕೊಡುವಂಥದ್ದನ್ನು ನಿಲ್ಲಿಸಿಲ್ಲ. ಅದು ಯೇಸು ಕ್ರಿಸ್ತನ ಬರೋಣದವರೆಗೆ ನಡೆಯುತ್ತಾ ಇರುವಂಥ ಕಾರ್ಯವಾಗಿರ್ತದೆ. ನೋಡಿ, ಮತ್ತೆ ಕೂಡ ವಾಕ್ಯದಲ್ಲಿ ನಾವು ನೋಡ್ತೇವೆ, ಹೌದು ಯೋಹಾನನ ಸುವಾರ್ತೆಗೆ ನಾವು ಬರುವಾಗ ಅಲ್ಲಿ ಈ ಪ್ರಕಾರವಾಗಿ ಓದುತ್ತೇವೆ. 16ನೇ ಅಧ್ಯಾಯ 1-2 ವಾಕ್ಯದಲ್ಲಿ, ನೀವು ಧೈರ್ಯಗೆಟ್ಟು ಹಿಂಜರಿಯಬಾರದೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ನಿಮಗೆ ಬಹಿಷ್ಕಾರ ಹಾಕುವರು, ಅದಲ್ಲದೆ ನಿಮ್ಮನ್ನು ಕೊಲ್ಲುವವನು ತಾನು ದೇವರಿಗೆ ಯಜ್ಞವನ್ನು ಮಾಡಿದ್ದೇನೆಂದು ನೆನೆಸುವ ಕಾಲ ಬರುತ್ತದೆ. ನೋಡಿ, ಇಲ್ಲಿ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ನಿಮ್ಮನ್ನು ಕೊಲ್ಲುವವನು ತಾನು ದೇವರಿಗೆ ಯಜ್ಞ ಮಾಡಿದ್ದೇನೆಂದು ನೆನೆಸುವ ಕಾಲ ಬರುತ್ತದೆ. ನಾನು ದೇವರಿಗಾಗಿ ಮಾಡ್ತಾ ಇದ್ದೇನೆ, ನನ್ನ ದೇವರಿಗಾಗಿ ಇದನ್ನು ಮಾಡ್ತಾ ಇದ್ದೇನೆ, ನನ್ನ ನಂಬಿಕೆಗಾಗಿ ಇದನ್ನು ಮಾಡ್ತಾ ಇದ್ದೇನೆ. ಯೇಸುವಿನ ಶಿಷ್ಯರಿಗೆ ಹೊಡೆದರೆ, ಬಡಿದರೆ, ಜೈಲಿಗೆ ಹಾಕಿದರೆ ನಾನು ಒಳ್ಳೇದು ಮಾಡ್ತಾ ಇದ್ದೇನೆ, ನಾನು ದೇವರನ್ನ ಮೆಚ್ಚಿಸ್ತಾ ಇದ್ದೇನೆ ಎಂಬುದಾಗಿ ಭಾವಿಸುವ ಕಾಲ ಬರ್ತದೆ ಎಂಬುದಾಗಿ. ಈಗ ಮುಂದೆ ನಾವು ಓದುವಾಗ ಏನಾಯಿತು? ದಾನಿಯೇಲನನ್ನು ಹಿಡ್ಕೊಂಡು ಬಂದರು. 6ನೇ ಅಧ್ಯಾಯದಲ್ಲಿ ಮುಂದೆ ನಾವು ನೋಡುವಾಗ ಆಗಷ್ಟೇ ರಾಜನಿಗೆ ಗೊತ್ತಾಯಿತು, ಓಹೋ ಇದು ದಾನಿಯೇಲನಿಗೋಸ್ಕರ ಮಾಡಿದಂಥ ಉರುಳು, ಏನು ಮಾಡಲಿಕ್ಕೆ ಆಗ್ತದೆ. ಅವನು ಭಾಳ ಪ್ರಯತ್ನ ಪಡ್ತಾನೆ, ಆದರೆ ದಾನಿಯೇಲನನ್ನು ಅವನು ಮಾಡಿದ ಕಾಯ್ದೆಯಿಂದ ಅವನಿಗೆ ಕೂಡ ಬಿಡಿಸ್ಲಿಕ್ಕೆ ಆಗ್ತಿರಲಿಲ್ಲ. ಯಾಕಂದರೆ ಅವ್ರು ಹೇಳ್ತಾರೆ, ರಾಜನ ಕಾಯ್ದೆಯನ್ನು ರಾಜನು ಕೂಡ ಮೀರುವ ಹಾಗಿಲ್ಲ. ಒಂದು ವೇಳೆ ಆ ಕಾಯ್ದೆ ಪ್ರಕಾರ ನಡೆದಿದ್ದರೆ ಇನ್ನು ಬರುವ ಕಾಯ್ದೆಗಳಿಗೆ ಯಾವ ಬೆಲೆ ಇರುವುದಿಲ್ಲ. ಕೊನೆಗೆ ಆತ ದುಃಖದಿಂದ ದಾನಿಯೇಲನನ್ನು ಸಿಂಹದ ಗವಿಗೆ ಹಾಕ್ತಾನೆ. ಆ ರಾತ್ರಿ ಆತ ನಿದ್ರೆ ಮಾಡಲಿಲ್ಲ. ಆ ರಾತ್ರಿ ಅವನು ವಾದ್ಯೋಪಕರಣಗಳನ್ನು ತರಿಸಲಿಲ್ಲ, ದ್ರಾಕ್ಷಾರಸ ಕುಡಿಯಲಿಲ್ಲ, ಅಥವಾ ಅವನು ಉಪವಾಸವಾಗಿದ್ದು ಅವನು ರಾತ್ರಿ ಉಪವಾಸವಾಗಿ ಕಳೆದು ಬೆಳಿಗ್ಗೆ ಎದ್ದು ಆ ಸಿಂಹಗಳ ಗವಿಗೆ ಹೋಗ್ತಾ ಇದ್ದಾನೆ. ಅಲ್ಲಿ ಆತ ಕೇಳ್ತಾ ಇದ್ದಾನೆ. ನಮಗೆ 20ನೇ ವಾಕ್ಯವನ್ನು ಓದುವಾಗ, ದಾನಿಯೇಲನಿಂದ ಗವಿಯ ಸಮೀಪಕ್ಕೆ ಬಂದು ಅವನು ದುಃಖಧ್ವನಿಯಿಂದ ದಾನಿಯೇಲನನ್ನು ಕೂಗಿ, ದಾನಿಯೇಲನೇ, ಜೀವಸ್ವರೂಪನಾದ ದೇವರ ಸೇವಕನೇ, ನೀನು ನಿತ್ಯವೂ ಭಜಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಉದ್ಧರಿಸ ಶಕ್ತನಾದನು ಎಂದು ಕೇಳಲು ದಾನಿಯೇಲನು ರಾಜನಿಗೆ, ಅರಸನೇ, ಚಿರಂಜೀವಿಯಾಗಿರು, ನನ್ನ ದೇವರು ತನ್ನ ದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು, ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ, ಏಕೆಂದರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡು ಬಂದೆನು, ರಾಜನಾದ ನಿನಗೂ ಯಾವ ದ್ರೋಹವನ್ನು ಮಾಡಲಿಲ್ಲ ಎಂದು ಹೇಳಿದನು. ನೋಡಿ, ಇವನಿಗೆ ಗೊತ್ತಿತ್ತು ಆ ದಾನಿಯೇಲನನ್ನು ದೇವರು ಹೇಗೂ ಕಾಪಾಡ್ತಾರೆ. ಯಾಕಂದರೆ ಅವನಾಗಿ ದಾನಿಯೇಲನಿಗೆ ವಿರುದ್ಧವಾಗಿ ಮಾಡಿದ್ದಲ್ಲ. ಈಗ ಅವನು ಗೊತ್ತಿಲ್ಲದೆ ವಂಚನೆಗೆ ಒಳಗಾದ ರಾಜ ಆದರೂ ಕೂಡ ವಂಚನೆಗೆ ಒಳಗಾಗ್ತಾನೆ. ಅವನು ಎಷ್ಟೋ ದೇಶಗಳನ್ನು, ಸುಮಾರು 127 ದೇಶಗಳಷ್ಟು ಭೂಪ್ರದೇಶಗಳನ್ನು ಈ ಮೇದ್ಯ ಪಾರಸಿಯರು ಆಳ್ತಾ ಇದ್ರು. ಇವನ ಕಾಲದಲ್ಲಿ ಅಷ್ಟೊಂದು ದೇಶಗಳಿಲ್ಲದಿದ್ದರೂ ಕೂಡ ಸುಮಾರು 100ರಷ್ಟು ದೇಶ ಅಂತ ಹೇಳ್ಬೋದು, ಅಷ್ಟೊಂದು ದೇಶಗಳನ್ನು ಇವರು ಆಳ್ತಾ ಇದ್ರು. ಈಗ ಇಷ್ಟು ದೊಡ್ಡ ಚಕ್ರವರ್ತಿ ಕೂಡ ವಂಚಿಸಲ್ಪಟ್ಟಿದ್ದಾನೆ. ಮತ್ತು ಸಣ್ಣ ಸಣ್ಣ ರಾಜಕಾರಣಿಗಳು ಯಾವ ಲೆಕ್ಕಕ್ಕೆ? ನೋಡಿ, ಇಷ್ಟೊಂದು ದೊಡ್ಡ ಚಕ್ರವರ್ತಿ ಕೂಡ ವಂಚಿಸಲ್ಪಟ್ಟಿದ್ದಾನೆ. ಹಾಗಾದರೆ ಹೌದು ಅಧಿಕಾರಿಗಳು, ಹೌದು ಅನೇಕ ಆಡಳಿತಗಾರರು ವಂಚನೆಗೆ ಒಳಗಾಗಿ ಇಂಥ ಕಾರ್ಯಗಳನ್ನು ಮಾಡುವವರಾಗಿದ್ದಾರೆ. ಅವನು ವಂಚನೆಗೆ ಒಳಗಾಗಿ ಈ ಕೆಲಸವನ್ನು ಮಾಡಬೇಕಾಯಿತು. ಆದರೆ ಅವನಿಗೆ ನಂಬಿಕೆ ಇತ್ತು, ದೇವರು ದಾನಿಯೇಲನನ್ನು ಕಾಪಾಡ್ತಾರೆ. ಸಿಂಹಗಳ ಗವಿಗೆ ಹಾಕಿದಂಥ ಮನುಷ್ಯನನ್ನು ಹುಡುಕುತ್ತಾ ಮಾರನೇ ದಿನ ಹೋಗುವುದು ಅಂತ ಹೇಳಿದರೆ ಅದರಲ್ಲಿ ಯಾವ ಬುದ್ಧಿನೂ ಇಲ್ಲ ಎಂಬುದಾಗಿ ಹೇಳ್ಬೋದು. ಆದರೆ ಅವನ ನಂಬಿಕೆ ಇತ್ತು, ದೇವರು ಅವನನ್ನು ಕಾಪಾಡ್ತಾರೆ. ಅವನು ಹೋಗಿ ಕೂಗ್ತಾನೆ, ದಾನಿಯೇಲನೇ, ಜೀವಸ್ವರೂಪನಾದ ದೇವರ ಸೇವಕನ, ನೀನು ಪ್ರತಿದಿನ ನಿತ್ಯವೂ ಭಜಿಸುವ ದೇವರು ನಿನ್ನನ್ನು ಉದ್ಧರಿಸ ಶಕ್ತನಾದನು. ಆಗ ಆತ ಕೂಗಿ ಹೇಳ್ತಾನೆ, ಹೌದು ದೇವರು, ಹೌದು ಅರಸನೇ, ನನ್ನ ದೇವರು ದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿಯನ್ನು ಕಟ್ಟಿದ್ದ, ನನಗೆ ಯಾವ ದೋಷ ಮಾಡದ ಹಾಗೆ, ದೋಷ ಆಗದ ಹಾಗೆ ಕಾಪಾಡಿದ. ನೀನು ಕೂಡ ಯಾವುದೇ ತಪ್ಪು ಮಾಡಲಿಲ್ಲ, ಅದಕ್ಕಾಗಿ ದೇವರು ನಿನ್ನನ್ನು ಕಾಪಾಡಿದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ದೇವರು ತನ್ನ ದೂತನನ್ನು ಕಳುಹಿಸಿ ಅದ್ಭುತ ಮಾಡುವ ಆತನಾಗಿದ್ದಾನೆ. ಯಾವುದೇ ಕಾಯ್ದೆ ಕಾನೂನುಗಳಿಗಿಂತ ಮೇಲೆ ಆತ ಇದ್ದಾನೆ. ಎಲ್ಲ ಕಾಯ್ದೆ ಕಾನೂನುಗಳಿಗೆ ಮೇಲೆ ನಮ್ಮ ದೇವರಿದ್ದಾನೆ. ಎಲ್ಲ ವಿರೋಧಿಗಳ ಮೇಲೆ ಆತ ಇದ್ದಾನೆ. ಇಡೀ ಪ್ರಪಂಚದ ಮೇಲೆ ಆತ ಇದ್ದಾನೆ. ಎಲ್ಲವನ್ನ ಉಂಟು ಮಾಡಿದ ದೇವರು ಎಲ್ಲವನ್ನ ಬದಲಾಯಿಸಲಿಕ್ಕೂ ಎಲ್ಲವನ್ನ ನಿಯಂತ್ರಿಸಲಿಕ್ಕೂ ಶಕ್ತಿಯುಳ್ಳಂಥ ದೇವರು ಆತನಾಗಿದ್ದಾನೆ. ಪ್ರತಿಯೊಂದನ್ನು ನಿಯಂತ್ರಿಸುವ ಆತನು ಆತನೇ ಆಗಿದ್ದಾನೆ. ನೋಡಿ, ಈ ದಾನಿಯೇಲ ಪ್ರತಿಯೊಂದು ಸಮಸ್ಯೆಗೆ ಏನು ಪರಿಹಾರ ಕಂಡುಕೊಂಡಿದ್ದ? ಪ್ರಾರ್ಥನೆ. ನೋಡಿ, ಇದಕ್ಕಿಂತ ಹಿಂದಿನ ಘಟನೆಯಲ್ಲಿ ನೋಡುವಾಗ 2ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ದಾನಿಯೇಲನ ಗ್ರಂಥದಲ್ಲಿ ನೋಡ್ತೇವೆ. ಅಲ್ಲಿ ಎಲ್ಲ ವಿದ್ವಾಂಸರನ್ನು ಕೊಲ್ಲಬೇಕು ಎಂಬುದಾಗಿ ಬಾಬೇಲಿನ ರಾಜ ನೆಬೂಕದ್ನೆಚ್ಚರ ಅಪ್ಪಣೆ ಹಾಕಿದ್ದ. ಯಾಕಂದರೆ ಆತನ ಕನಸಿನ ಅರ್ಥ ಹೇಳಬೇಕು.
ಯಾರಿಗೆ ಗೊತ್ತಾಗಲಿಲ್ಲ. ಆದರೆ ದಾನಿಯೇಲ ಪ್ರಾರ್ಥನೆ ಮಾಡಿದ. ಬೇರೆ ಆ ಉಳಿದಂಥ ವಿದ್ವಾಂಸರ ಪ್ರಾಣ ಕೂಡ ದಾನಿಯೇಲನ ಪ್ರಾರ್ಥನೆಯಿಂದ ಉಳಿಯಿತು. ಇನ್ನು ಮುಂದೆ ನೋಡ್ತೇವೆ, ಈಗ ಇಸ್ರಾಯೇಲಿಗೆ ಆಗತಕ್ಕ ವಿಮೋಚನೆಯ ಕಾಲ ಹತ್ತಿರ ಬಂದಿದೆ ಎಂಬುದಾಗಿ ತಿಳಿದುಕೊಂಡಂಥ ದಾನಿಯೇಲ ತಿರುಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನನ್ನ ಜನರಿಗೆ ಬಿಡುಗಡೆಯಾಗಲಿ ಸ್ವಾಮಿ, ಈ ಸೆರೆಯಿಂದ, ಈ ಒಂದು ಕಷ್ಟದಿಂದ ಬಿಡುಗಡೆಯಾಗಲಿ ಎಂಬುದಾಗಿ ಆತ ಪ್ರಾರ್ಥನೆ ಮಾಡ್ತಾನೆ. 10ನೇ ಅಧ್ಯಾಯ 1-3 ವಾಕ್ಯಗಳು. 21 ದಿನಗಳ ಕಾಲ ಆತ ಪ್ರಾರ್ಥನೆ ಮಾಡ್ತಾನೆ. ಆ ಪ್ರಾರ್ಥನೆ ಕೂಡ ಉತ್ತರ ಸಿಕ್ಕಿತ್ತು. ಯಾವುದೇ ಸಮಸ್ಯೆ ಇರಲಿ, ಅದು ಯಾವುದೇ ವಿರೋಧ ಇರಲಿ, ಯಾವುದೇ ಹೋರಾಟ ಇರಲಿ, ನಾವು ಪ್ರಾರ್ಥನೆ ಮಾಡಿದರೆ ಬಿಡುಗಡೆ ಖಂಡಿತವಾಗಿ ಉಂಟು. ಹಾಗಾಗಿ ಈ ದಿನಗಳಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡಿದರೆ ನಮಗೆ ಬಿಡುಗಡೆ, ನಮ್ಮ ಕುಟುಂಬಕ್ಕೆ ಬಿಡುಗಡೆ, ಸಭೆಗೆ, ಸೇವೆಗೆ, ಹೌದು ದೇಶದಲ್ಲಿ ಆರಾಧನೆಗೆ ಸ್ವಾತಂತ್ರ್ಯ ಸಿಕ್ಕಿ ಎಲ್ಲ ಕಡೆ ಬಿಡುಗಡೆ ಉಂಟಾಗ್ತದೆ. ಹಾಗಾಗಿ ನಮ್ಮ ಕರ್ತನ ಕರಗಳಿಗೆ ಒಪ್ಪಿಸಿಕೊಡೋಣ. ದೇವರು ಪ್ರತಿಯೊಬ್ಬರನ್ನ ಈ ವಾಕ್ಯಗಳ ಮೂಲಕ ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವ ನಮ್ಮ ಪರಲೋಕದ ತಂದೆಯಾಗಿರೋ ದೇವರೇ, ಈ ಒಳ್ಳೆಯ ದಿನಕ್ಕಾಗಿ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ನಾವು ಒಟ್ಟಿಗೆ ಕರ್ತನ ನಿನ್ನನ್ನು ಆರಾಧಿಸುವಂತೆ, ಸ್ತುತಿಸುವಂತೆ, ಕೊಂಡಾಡುವಂತೆ, ಪ್ರಾರ್ಥಿಸುವಂತೆ ಸಹಾಯ ಮಾಡಿದ್ದಿ. ಮಾತ್ರವಲ್ಲ, ವಾಕ್ಯಗಳನ್ನು ಧ್ಯಾನಿಸುವಂತೆ ಸಹಾಯ ಮಾಡಿ. ನಿನ್ನ ವಾಕ್ಯಗಳ ಮೂಲಕ ನಾವು ನೋಡಿದ್ದೇವೆ ಸ್ವಾಮಿ. ಹೌದು ಕರ್ತನೆ, ಸುವಾರ್ತೆಗೆ ವಿರೋಧವಾಗಿ, ದೇವರ ವಾಕ್ಯಕ್ಕೆ ವಿರೋಧವಾಗಿ, ದೇವರ ನಂಬಿಕೆಗೆ ವಿರೋಧವಾಗಿ ಕಾಯ್ದೆಗಳು ಬಂದಾಗ ದಾನಿಯೇಲ ಪ್ರಾರ್ಥನೆ ನಿಲ್ಲಿಸಿ ಬಿಡಲಿಲ್ಲ. ಆತ ದಿನಕ್ಕೆ 3 ಆವರ್ತಿ ಮುಂಚೆ ಮಾಡುತ್ತಾ ಬಂದ ಪ್ರಕಾರ ತಿರುಗಿ ಪ್ರಾರ್ಥನೆ ಮಾಡಿದನು ಎಂಬುದಾಗಿ. ಹೌದು ಸ್ವಾಮಿ, ನಾವು ಪ್ರಾರ್ಥನೆ ಮಾಡುವಂತೆ, ನಾವು ಪ್ರಾರ್ಥನೆಯಲ್ಲಿ ನಿರತರಾಗಿರುವಂತೆ, ಪ್ರಾರ್ಥನೆ ಮಾಡಲಿಕ್ಕೆ ಈ ಲೋಕದ ಈ ಸಮಸ್ಯೆಗಳನ್ನು ನಾವು ಗಣನೆಗೆ ತರದೆ ಪ್ರಾರ್ಥನೆಯಲ್ಲಿ ನಿರತರಾಗಿರುವಂತೆ, ದೇಶಕ್ಕಾಗಿ, ಸಭೆಗಾಗಿ, ಅಧಿಕಾರಿಗಳಿಗಾಗಿ, ಲೋಕದ ಉದ್ಧಾರಕ್ಕಾಗಿ ನಾವು ಪ್ರಾರ್ಥನೆ ಮಾಡುವಂತೆ ಎಲ್ಲರಿಗೆ ಸಹಾಯ ಮಾಡು. ಇವತ್ತು ಆನ್ಲೈನ್ ಮೂಲಕ, ಟಿವಿ ಮೂಲಕ ಆರಾಧನೆ ಕೂಟದಲ್ಲಿ ಭಾಗವಹಿಸಿ ನನಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವಂಥವ್ರನ್ನು ಕೂಡ ಆಶೀರ್ವಾದ ಮಾಡು. ಅವ್ರನ್ನ ಆತ್ಮಿಕವಾಗಿ ಬಲಪಡಿಸು, ಶಾರೀರಿಕವಾಗಿ, ಕೌಟುಂಬಿಕವಾಗಿ, ಮಾನಸಿಕವಾಗಿ ನಿನ್ನ ಆಶೀರ್ವಾದ ಮಾಡು. ಪ್ರತಿಯೊಬ್ಬರ ಆರೋಗ್ಯ ಆಶೀರ್ವಾದ ಮಾಡಿಕೊಡು. ಅವರ ಹಣಕಾಸಿನ ಕೊರತೆಗಳನ್ನು ನೀಗಿಸು ಅವರ ಕುಟುಂಬದಲ್ಲಿರುವ ಸಮಸ್ಯೆಗಳಿಂದ ಬಿಡಿಸು. ಅವರ ಪ್ರಯಾಣಗಳನ್ನು ಆಶೀರ್ವಾದ ಮಾಡು. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಜೊತೆಯಾಗಿರು ಅವರಿಗೆ ವಿರೋಧವಾಗಿರುವಂಥ ಎಲ್ಲ ರೀತಿಯ ಕಾಯ್ದೆ ಕಾನೂನುಗಳ ತೊಡಕುಗಳಿಂದಲೂ ಕೂಡ ಅವರನ್ನು ಬಿಡಿಸಿ ಕಾಪಾಡು. ಎಲ್ಲ ಕೇಸ್ಗಳಿಂದ ಬಿಡಿಸಿ ಕಾಪಾಡು ಸ್ವಾಮಿ. ನಿನ್ನ ಮಕ್ಕಳಿಗೆ ನೀನು ಆಶೀರ್ವಾದ ಮಾಡು ಸ್ವಾಮಿ. ದೇಶದಲ್ಲಿ ಒಳ್ಳೆಯ ವಾತಾವರಣ ಕೊಡು, ಒಳ್ಳೆಯ ಮಳೆ ಬೆಳೆ ಕೊಡು ಕರ್ತನೆ. ಹಾಗೆ ನಿನ್ನ ಕರಗಳಲ್ಲಿ ಪ್ರತಿಯೊಬ್ಬರನ್ನು ಒಪ್ಪಿಸಿಕೊಡ್ತಾ ಇದ್ದೇನೆ. ಆನ್ಲೈನ್ ಮೂಲಕ, ಟಿವಿ ಮೂಲಕ ಭಾಗವಹಿಸಿರುವಂಥ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವಾದ ಮಾಡು ಕರ್ತನೆ. ಹಾಲೆಲೂಯಾ. ಈ ವಾರದಲ್ಲಿ ನಿನ್ನ ಬರುವಿಕೆಯಾಗಿದ್ದರೆ ನಾವು ನಿನ್ನೊಂದಿಗಿರುವಂತೆ ಸಹಾಯ ಮಾಡು. ಬರುವಿಕೆಗೆ ಇನ್ನೂ ಸಮಯ ಇರುವುದಾದರೆ ತಿರುಗಿ ಸಭೆಯಾಗಿ ಸೇರಿ ನಿನ್ನನ್ನು ಆರಾಧಿಸಲಿಕ್ಕೆ ನಮಗೆ ಅವಕಾಶ ನೀನು ಮಾಡಿಕೊಡುವವರೆಗೆ ನಂಬಿಕೆಯಲ್ಲಿ, ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ, ಪರಿಶುದ್ಧತೆಯಲ್ಲಿ ನೆಲೆಗೊಂಡಿರುವಂತೆ ಪ್ರತಿಯೊಬ್ಬರಿಗೆ ಸಹಾಯ ಮಾಡು. ಎಲ್ಲ ಮಹಿಮೆ ಘನತೆ ತಂದೆಯ ದೇವರೇ ನಿನಗೆ ಅರ್ಪಿಸಿದ್ದೇವೆ. ಪ್ರಾರ್ಥನೆ ಕೇಳಿದ್ದಿ ತಂದೆಯ ಸ್ತೋತ್ರ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ನಾವು ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವಂಥ ಪ್ರತಿಯೊಬ್ಬರೊಂದಿಗೆ, ಆನ್ಲೈನ್ ಮೂಲಕ, ಟಿವಿ ಮೂಲಕ ಆರಾಧನೆ ಕೂಟದಲ್ಲಿ ಭಾಗವಹಿಸಿರುವ ಪ್ರತಿಯೊಬ್ಬರೊಂದಿಗೆ, ಲೋಕದಾದ್ಯಂತಿರುವ ಎಲ್ಲ ದೇವಜನರೊಂದಿಗೆ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್ ಆಮೇನ್ ಆಮೇನ್.